ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 78ನೇ ಭಾಗ ಇದೆ. 77ನೇ ಭಾಗ ನಿನ್ನೆ ಸಮಾಪ್ತವಾದಾಗ 11ನೇ ಧ್ಯಾನ ಪ್ರಕ್ರಿಯಾ ಸಂಧಿಯ 26ನೇ ಪದ್ಯ, ಹರಿಕಥಾಮೃತಸಾರದ 328ನೇ ಪದ್ಯ ಸಮಾಪ್ತ ಆಗಿತ್ತು. ಅದರ ಮುಂದಿನ ಪದ್ಯವನ್ನು ಇವತ್ತು ಶ್ರವಣ ಮಾಡಬೇಕು. ಜಲಜನಾಭನಿಗೆ 2 ಪ್ರತಿಮೆಗಳು ಇಳೆಯೊಳಗೆ, ಜಡಚೇತನಾತ್ಮಕ ಚಲದೊಳಗೆ ಸ್ತ್ರೀ ಪುರುಷ ಭೇದದಲ್ಲಿ. ಜಡದೊಳಗೆ ತಿಳಿಯುವುದು ಆಹಿತ ಪ್ರತಿಮೆ ಸಹಜಾಚರಗಳಿಂದೀರ್ಬಗೆ, ಪ್ರತೀಕರಿ ಲಲಿತ ಪಂಚತ್ರಯ ಸುಗೋಳಕವನ್ನರಿತು ಭುಂಜಿಸುತ್ತಿರು. ಪರಮಾತ್ಮನ ಪ್ರತೀಕಗಳು ಈ ಜಗತ್ತಿನಲ್ಲಿ ಅನೇಕ ಇವೆ. ನಾವು ಪರಮಾತ್ಮನಿಗೆ ನಮಸ್ಕಾರ ಮಾಡುವಾಗ ಮತ್ತು ಪರಮಾತ್ಮನ ಉಪಾಸನೆ ಮಾಡುವಾಗ ಹೇಗೆ ಉಪಾಸನೆ ಮಾಡಬೇಕು, ಮತ್ತು ಪರಮಾತ್ಮನ ಬಳಿಕ ಲಕ್ಷ್ಮೀದೇವಿಯ ಸ್ಥಾನ, ಅವಳಿಗೆ ನಮಸ್ಕಾರ ಮಾಡುವಾಗ ಉಪಾಸನೆ ಮಾಡುವಾಗ, ಹಾಗೆ ಪ್ರಾಣನ ಉಪಾಸನೆ, ಅವನ ನಮಸ್ಕಾರ, ಮತ್ತು ಪರಶುಕ್ಲ ತ್ರಯೇತರ ದೇವತೆಗಳು ಉಳಿದವ್ರದೆಲ್ಲ ಉಪಾಸನೆ ಮಾಡುವಾಗ ನಮಸ್ಕಾರ ಮಾಡುವಾಗ ಮನುಷ್ಯನ ಅನುಸಂಧಾನ ಯಾವುದಿರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶಿಷ್ಟವಾದಂಥ ಬೆಳಕನ್ನು ಚೆಲ್ಲುವಂಥ ಪದ್ಯ ಇದು. ಪರಮಾತ್ಮನಿಗೆ ಈ ಭೂಮಿಯಲ್ಲಿ 2 ಪ್ರತಿಮೆಗಳು ಮುಖ್ಯವಾಗಿ. ಪರಮಾತ್ಮ ನಮಗೆ ಈಗಿನ ಸ್ಥಿತಿಯಲ್ಲಿ ನೇರವಾಗಿ ವ್ಯಕ್ತ ಆಗೋದಿಲ್ಲ, ಸ್ವತಃ ಆತನೇ ಸನ್ನಿಹಿತನಾಗಿ ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕಾಗಿ ಯಾವುದಾದ್ರೂ ಒಂದು ಪ್ರತೀಕ, ಯಾವುದಾದ್ರೂ ಒಂದು ಪ್ರತಿಮಾದಲ್ಲಿ ಅವನನ್ನು ಕಾಣ್ತೇವೆ ನಾವು. ಪ್ರತಿಮಾ ಅಂತ ಏನು ಶಬ್ದ ಇದೆಯಲ್ಲ, ಪ್ರತಿಮಾ ಅನ್ನೋ ಶಬ್ದಕ್ಕೆ ಸದೃಶ ಅಂತ ಅರ್ಥ, ಹೋಲಿಕೆ ಇರುವಂಥದ್ದು ಅಂತ ಅರ್ಥ. ಅದಕ್ಕಾಗಿ ಸಾಧ್ಯ ಆದಷ್ಟು ಪರಮಾತ್ಮನಿಗೆ ಹೋಲಿಕೆ ಇರುವಂಥದ್ದು, ಪರಮಾತ್ಮನ ಸೌಂದರ್ಯ, ಆ ಪರಮಾತ್ಮನ ಗುಣಗಳು, ಅದನ್ನು ಗುಣದಿಂದ ಹೋಲುವಂಥ ಒಂದು ಪ್ರತೀಕವನ್ನು ಹೆಚ್ಚು ಆರಿಸ್ಕೋತೇವೆ. ಅದರಲ್ಲಿ ಸಾಧ್ಯ ಆದಷ್ಟು ಪರಮಾತ್ಮನಿಗೆ ಹೆಚ್ಚು ಸದೃಶವಾದಿದ್ದರೆ ಆ ಪ್ರತೀಕ ಹೆಚ್ಚು ಸುರಕ್ಷಿತ ಆಗಿರ್ತದೆ. ಅಲ್ಲಿ ಪರಮಾತ್ಮ ಹೆಚ್ಚು ಸನ್ನಿಹಿತ ಆಗಿರ್ತಾನೆ ಅನ್ನೋ ಕಾರಣಕ್ಕಾಗಿ ಶ್ರೇಷ್ಠವಾದ ಪ್ರತೀಕವನ್ನೇ ಅರಸ್ತಾರೆ. ಅದರಲ್ಲಿ 2 ಪ್ರತಿಮೆಗಳು. ಒಂದು ಯಾವುದಂದ್ರೆ ಜಡ ಮತ್ತು ಚೇತನ. ಇಳೆಯೊಳಗೆ ಜಡಚೇತನಾತ್ಮಕ, ಜಡ ಮತ್ತು ಚೇತನ ಎಂಬುದಾಗಿ 2 ಥರದ ಪ್ರತಿಮೆಗಳಿವೆ. ಆ ಜಗತ್ತೆಲ್ಲವೂ ಕೂಡ ಜಡ ಮತ್ತು ಚೇತನದಲ್ಲಿ ಹಂಚಿ ಹೋಗಿದೆ. ಮತ್ತು ಈ ವಿಭಾಗ ಮಾಡಿದ ಮೇಲೆ ಆ ಚೇತನದೊಳಗೆ ಚಲ ಅಂದರೆ ಸಂಚಾರ ಮಾಡುವಂಥದ್ದು, ತಾನೇ ಸಂಚಾರ ಮಾಡ್ತಿರ್ತದೆ. ಜಡನೂ ಸಂಚಾರ ಮಾಡ್ತದೆ, ಆದರೆ ಜಡ ಸಂಚಾರ ಮಾಡಬೇಕಾದ್ರೆ ಅದಕ್ಕೆ ಯಾರಾದರೂ ಪ್ರೇರಣೆ ಒದಗಿಸ್ಬೇಕು. ಚೇತನ ತಾನಾಗೆ ಪ್ರೇರಣೆ ಮಾಡ್ತದೆ. ಅದಕ್ಕಾಗಿ ಚಲ ಅಂತಂದರೆ ಅದನ್ನು ಚೇತನ ಅಂತಲೇ ಪರ್ಯಾಯ ಪದದಿಂದ ಸ್ವೀಕಾರ ಮಾಡಬೇಕು. ಚಲದೊಳು ಈರ್ಬಗೆ. ಚಲದಲ್ಲಿ 2 ಪ್ರತಿಮೆಗಳು, ಸ್ತ್ರೀ ಪುರುಷ ಭೇದದಲ್ಲಿ. ಸ್ತ್ರೀಯರು ಪುರುಷರು ಅಂತ ಚಲ ಪ್ರತಿಮಾದಲ್ಲಿ, ಚೇತನ ಪ್ರತಿಮಾದಲ್ಲಿ ಪರಮಾತ್ಮನಿಗೆ 2 ಪ್ರತೀಕಗಳು. 2ರಲ್ಲಿಯೂ ಕೂಡ ಪರಮಾತ್ಮನ ಸನ್ನಿಧಾನವನ್ನು ತಿಳಿದುಕೊಳ್ಬೇಕು. ಅದೇ ರೀತಿಯಾಗಿ ಪರಮಾತ್ಮನ ಆ ಪ್ರತೀಕವನ್ನು ಪೂಜಿಸಬೇಕು ಕೂಡ. ಇನ್ನು ಜಡ ಪ್ರತಿಮಾ ಅಂತಿದೆಯಲ್ಲ, ಆ ಜಡ ಪ್ರತಿಮಾದೊಳಗೆ 2 ಥರ ಇದೆ. ಒಟ್ಟು 4 ಥರ, ಸ್ತ್ರೀ ಪುರುಷ. ಮತ್ತು ಈ ಜಡದೊಳಗೆ ಆಹಿತ ಪ್ರತಿಮಾ ಮತ್ತು ಸಹಜ ಪ್ರತಿಮಾ ಅಂತ ಹೀಗೆ 2, ಒಟ್ಟಾರೆ 4 ಪ್ರತಿಮೆಗಳು ಆಯಿತು. ಇಲ್ಲಿ ಲಲಿತ ಪಂಚತ್ರಯ ಸುಗೋಳಕವರಿತು ಭುಂಜಿಸುತ್ತಿರು. ಹೀಗೆ ಲಲಿತ ಅಂದರೆ ಬಹಳ ಸುಂದರವಾದದ್ದು ಪ್ರತೀಕ, ಬಹಳ ಸುಂದರವಾಗಿರಬೇಕು, ಬಹಳ ಶುದ್ಧವಾಗಿರಬೇಕು ಅಂತ ಹೇಳಿದ್ದಾರೆ ನಾನು. ಅದಕ್ಕಾಗಿ ದಾಸರು ಹಾಗೆ ವಿಶೇಷಣ ಕೊಡ್ತಾರೆ. ಲಲಿತ ಪಂಚತ್ರಯ ಸುಗೋಳಕ. ಗೋಳಕ ಅಂತ ಶಬ್ದ ಹೊಸದು ನಾವೀಗ ಕೇಳಿದ್ದು. ಆದರೂ ಗೋಲಕ ಅಂತಂದ್ರು, ಪ್ರತಿಮಾ ಅಂದ್ರು, ವಿಗ್ರಹ ಅಂದ್ರು ಒಂದೇ. ಅದಕ್ಕೆ ಅರ್ಥ ವ್ಯತ್ಯಾಸ ಇರಬಹುದು. ಅಂತೂ ಪರಮಾತ್ಮ ಯಾವುದರಲ್ಲಿ ಬಂದು ಸನ್ನಿಹಿತ ಆಗ್ತಾನೋ ಅದಕ್ಕೆ ಗೋಳಕ, ಪ್ರತಿಮಾ ಅಂತ ಹೀಗೆಲ್ಲ ಕರೀತಾರೆ. ಪಂಚತ್ರಯ ಸುಗೋಳಕವನ್ನು ಅರಿತು ಭುಂಜಿಸುತ್ತಿರು. 5 ಗೋಲಕಗಳನ್ನು ತಿಳಿದುಕೋ ಪರಮಾತ್ಮನಿಗೆ. 5 ಗೋಳಕವನ್ನು ತಿಳ್ಕೊಳ್ಳೋದು ಅಂದರೆ 5 ಪ್ರತಿಮೆಗಳನ್ನು ತಿಳಿದುಕೋ, ಅಥವಾ 3 ಪ್ರತಿಮೆಗಳನ್ನು ತಿಳಿದುಕೋ. ಕೆಲವು ಕಡೆ 5 ಪ್ರತಿಮೆಗಳನ್ನು ತಿಳಿದುಕೋ, ಇನ್ನು ಕೆಲವು ಕಡೆ 3 ಪ್ರತಿಮೆಗಳನ್ನು ತಿಳಿದು ಅರಿತು ಭಜಿಸುತ್ತಿರು. ಹೀಗೆ ಪರಮಾತ್ಮನನ್ನು ಭಜನೆ ಮಾಡುವ. ಆಹಿತ ಮತ್ತು ಸಹಜ ಅಂತ ಈ ರೀತಿಯಾಗಿ 2 ಈ ಜಡದಲ್ಲಿ. ಈಗಾಗಲೇ ಚೇತನದಲ್ಲಿ ಸ್ತ್ರೀ ಮತ್ತು ಪುರುಷ ಅಂತ ಅನ್ನೋದನ್ನು ಹೇಳಿದೆ, ಅದ್ರ ಬಗ್ಗೆ ಹೆಚ್ಚೇನು ವಿವರಣೆ ಮಾಡಬೇಕಾಗಿಲ್ಲ. ಈ ಜಡದಲ್ಲಿ ಆಹಿತ ಮತ್ತು ಸಹಜ ಅಂತ 2 ಬಂತಲ್ಲ, ಅದನ್ನು ಸಹಜಾಚಲ ಅಂತ ಹೇಳ್ತಾರೆ. ಸಹಜಾಚಲ ಅಂದರೂ ಮತ್ತೆ ಸಹಜ ಅಂದರೂ ಹೆಚ್ಚು ಕಡಿಮೆ ಒಂದೇನೆ. ಆಹಿತ ಅಂದ್ರೆ ಏನು? ಯಾವ ಪ್ರತಿಮಾದಲ್ಲಿ ಕಟ್ಟಿಗೆ, ಕಲ್ಲು, ಬಂಗಾರ, ಲೋಹಗಳಿಂದ ನಿರ್ಮಾಣಗೊಂಡಿರುವಂಥ ಪ್ರತಿಮಾ ಏನಿರ್ತದಲ್ಲ, ಅಲ್ಲಿ ಪ್ರತಿಮೆಯನ್ನು ನಿತ್ಯ ಆವಾಹನೆ ಮಾಡಬೇಕಾಗ್ತದೆ.
ಮೊದಲು ಅದನ್ನು ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೆ ನಾನಾ ಥರದ ಸಂಸ್ಕಾರಗಳನ್ನು ಮಾಡಿ ಅಲ್ಲಿ ಪರಮಾತ್ಮನ ಸನ್ನಿಧಾನವನ್ನು ಆವಾಹನೆ ಮಾಡಿ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಅಥವಾ ಮನೆಯೊಳಗೆ ಹೊಸ ವಿಗ್ರಹ ತಂದ ಮೇಲೆ ಅದನ್ನು ಪೂಜೆಗೆ ಪ್ರಾರಂಭ ಮಾಡಬೇಕು. ಮತ್ತು ಪ್ರತಿನಿತ್ಯ ಕೂಡ ಹೃದಯ ಕಮಲದಿಂದ ಇಲ್ಲಿ ಪ್ರತಿಮಾದಲ್ಲಿ ಬಂದು ಸನ್ನಿಹಿತನಾಗುವಂತ ಕರಿಬೇಕು ಅವನನ್ನು. ಅದಕ್ಕೆ ಆಹಿತ ಅಂತಂದ್ರೆ ತಂದದ್ದು ಅಂತ ಅರ್ಥ. ಹಿತ ಅಂದ್ರೆ ಇಟ್ಟದ್ದು, ಆಹಿತ ಅಂದ್ರೆ ಆವಾಹನೆ ಮಾಡಿದ್ದು ಅಂತ ಹೀಗೆ ಅರ್ಥ ಇಟ್ಕೊಳ್ಬೇಕು. ಆಹಿತ ಪ್ರತಿಮಾ ಅಂದ್ರೆ ಲೋಹ, ಕಟ್ಟಿಗೆ, ಕಲ್ಲು ಇತ್ಯಾದಿಗಳಿಂದ ನಿರ್ಮಾಣವಾದಂಥ ಪ್ರತಿಮಾ. ಸಹಜ ಪ್ರತಿಮಾ ಅಂದ್ರೆ ಶಾಲಗ್ರಾಮ. ಶಾಲಗ್ರಾಮದಲ್ಲಿ ನಾವು ಅಂಗಡಿಯಿಂದ ಕೊಂಡು ತಂದ್ರೂ ಅಥವಾ ಮತ್ಯಾವುದೇ ದೃಷ್ಟಿಯಿಂದ ಎಲ್ಲಿಂದಲೇ ಬಂದರೂ ಕೂಡ ಅಲ್ಲಿ ಪರಮಾತ್ಮನನ್ನು ಆವಾಹನೆ ಮಾಡಬೇಕಾಗಿಲ್ಲ. ಹೊಸದಾಗಿ ಪೂಜೆ ಪ್ರಾರಂಭ ಮಾಡುವಾಗಲೂ ಅದನ್ನು ಆವಾಹನೆ ಮಾಡಬೇಕಾಗಿಲ್ಲ. ಮತ್ತೆ ನಿತ್ಯವೂ ಕೂಡ ಅದನ್ನು ಆವಾಹನೆ ಮಾಡೋದು ಮತ್ತು ವಿಸರ್ಜನೆ ಮಾಡೋದು. ಪೂಜಾ ಪ್ರಾರಂಭದಲ್ಲಿ ಆವಾಹನೆ ಮಾಡೋದು, ಪೂಜೆ ಕೊನೆಯಲ್ಲಿ ವಿಸರ್ಜನೆ ಮಾಡೋದು, ಇದು ಯಾವುದನ್ನು ಮಾಡಬೇಕಾಗಿಲ್ಲ. ಅದಕ್ಕಾಗಿ ಅದನ್ನ ಸಹಜ ಅಂತ ಕರೀತಾರೆ. ಸಹಜ ಪ್ರತಿಮಾ ಅಂದ್ರೆ ಶಾಲಗ್ರಾಮ. ಮತ್ತೆ ಆಹಿತ ಪ್ರತಿಮಾ ಅಂತಂದ್ರೆ ಈ ಲೋಹದ್ದು, ಕಟ್ಟಿಗೆದು ಇತ್ಯಾದಿಗಳು. ಪಂಚತ್ರಯ ಸುಗೋಳಕವನ್ನು ಅರಿತು ಭುಂಜಿಸುತ್ತಿರು. ನಾವು ಪರಮಾತ್ಮ ನಮಸ್ಕಾರ ಮಾಡುವಾಗ ಎದುರಿಗೆ ಒಂದು ಪ್ರತಿಮಾ ನಮಗೆ ಕಾಣಿಸ್ತದೆ. ವಿಷ್ಣುವಿನ ಪ್ರತಿಮಾನೋ ಮತ್ತೆ ಯಾವುದೋ ಒಂದು ಪ್ರತಿಮಾ ಆದರೆ ಒಂದು ಪ್ರತಿಮಾ ನಮಗೆ ಕಾಣಿಸ್ತದೆ. ಆದರೆ 5 ಪ್ರತಿಮೆಗಳನ್ನು ತಿಳ್ಕೊಳ್ಬೇಕಂತೆ ಕೆಲವು ಕಡೆ, ಇನ್ನು ಕೆಲವು ಕಡೆ 3 ಪ್ರತಿಮೆಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅದೊಂದು ವ್ಯವಸ್ಥೆ ಅದು. ಕೆಲವು ಕಡೆ 5, ಕೆಲವು ಕಡೆ 3. ಈ 5, 3 ಅಂತ ಅನ್ನೋದು ಇದು ಸಾಮಾನ್ಯ ಸಾಧಕರು, ಸಾಮಾನ್ಯ ವ್ಯಕ್ತಿಗಳಿಗೆ, ಪಾಮರರಿಗೆ ಈ 5, 3 ಅಂತ ಅನ್ನೋದೇ ಜೀರ್ಣ ಆಗದೇ ಇರುವಂಥ ಸಂಗತಿ. 5 ಪರಮಾತ್ಮನ ಎದುರು ನಮಸ್ಕಾರ ಮಾಡುವಾಗ ಅಥವಾ ಪರಮಾತ್ಮನ ಕುರಿತು ಭಜನೆ ಮಾಡುವಾಗ 5 ಪ್ರತಿಮೆಗಳನ್ನು, 5 ಪ್ರತೀಕಗಳನ್ನು, 5 ವಿಗ್ರಹಗಳನ್ನು ಅನುಸಂಧಾನ ಮಾಡ್ಕೊಳ್ರಿ ಅಂತಂದ್ರೆ ಅದು ಬಹಳ ದೀರ್ಘ ಆಗ್ತದೆ. ಸಾಧನೆ ದಾರಿ ಬಹಳ ಕಷ್ಟ ಆಗ್ತದೆ. ಅದೇನೇ ಇರಲಿ, ಅದನ್ನು ವಿವರಣೆ ಮಾಡೋದಕ್ಕಿಂತ ಮೊದಲು ಇದು ಬಂತು ಎಲ್ಲಿಂದ? 5 ಪ್ರತಿಮಾಗಳು ಮತ್ತು 3 ಪ್ರತಿಮಾಗಳು ಅಂತ ಹೇಳ್ತಾರಲ್ಲ, ಇದಕ್ಕೆ ಮೂಲ ಎಲ್ಲಿಂದು? ದಾಸರು ಇದನ್ನು ತಗೊಂಡಿದ್ದೆಲ್ಲಿಂದ ಅಂತಂದ್ರೆ, ಇದು ಗೋಲಕದ್ವಿತಯಂ ವಿಷ್ಣು ತೃತಯಂ ವಾಪಿ ಕೀರ್ತಿತಂ ಅನ್ಯದೇವ ಪ್ರತಿಷ್ಠಾಸು ತದಂತಶ್ಚಿಂತೆಯೇದ್ಧರಿಂ ಅಂತ ತಂತ್ರಸಾರ ಸಂಗ್ರಹದಲ್ಲಿ 3ನೇ ಅಧ್ಯಾಯದಲ್ಲಿ ಬಂದಂತಹ ವಿಷಯ ಇದು. ಅದನ್ನ 5 ಗೋಲಕ 3 ಗೋಲಕ ಅಂತ ಹೀಗೆ ದಾಸರು ವರ್ಣನೆ ಮಾಡ್ತಾರೆ. ಅಲ್ಲಿ ಶ್ಲೋಕ ಏನಿದೆ ಅಂತಂದ್ರೆ, ಮತ್ತು ಪ್ರಸಂಗ ಯಾವುದು? ದೇವಾಲಯಗಳಲ್ಲಿ ವಿಗ್ರಹಗಳನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಪ್ರತಿಷ್ಠಾಪನೆ ಮಾಡುವಾಗ ಅಲ್ಲಿ ಯಾರ್ಯಾರದನ್ನ ಅನುಸಂಧಾನ ಮಾಡ್ಕೊಳ್ಬೇಕು, ಇದು ಅಲ್ಲಿ ಉದ್ದೇಶ. ದುರ್ಗಾ, ಶಿವ, ಸ್ಕಂದ, ಸೂರ್ಯ, ವಿನಾಯಕ ಅರ್ಥ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸ್ಥಾಪಯೇದು ಉಕ್ತ ಮಾರ್ಗೇಣ, ಇವೆಲ್ಲ ಪ್ರತಿಮಾಗಳನ್ನು ಹಿಂದೆ ಹೇಳಿದಂಥ ಮಾರ್ಗದಿಂದ ಸ್ಥಾಪನೆ ಮಾಡಬೇಕು. ತತ್ತನ್ ಮಂತ್ರೈ ಸ್ಮರಣ್ ಹರಿಂ, ಆಯಾ ಮಂತ್ರಗಳನ್ನು ಉಚ್ಚಾರ ಮಾಡ್ತಿರ್ಬೇಕು, ಭಗವಂತನ ಸ್ಮರಣೆ ಮಾಡ್ಕೋತಿರ್ಬೇಕು. ಗೋಲಕ ದ್ವಿತಯಂ ವಿಷ್ಣು, ಪರಮಾತ್ಮನಿಗೆ 2 ಗೋಲಕಗಳನ್ನು ಚಿಂತನೆ ಮಾಡಬೇಕು ಅಥವಾ 3 ಗೋಲಕಗಳನ್ನು ಚಿಂತನೆ ಮಾಡಬೇಕು. ಗೋಲಕ ದ್ವಿತಯಂ ವಿಷ್ಣು ತ್ರಿತಯಂ ವಾ ಅತಿ ಕೀರ್ತಿತಂ, ಕೆಲವು ಕಡೆ ಪರಮಾತ್ಮನಿಗೆ 2 ಗೋಲಕಗಳನ್ನು, ಇನ್ನು ಕೆಲವು ಕಡೆ ಪರಮಾತ್ಮನಿಗೆ 3 ಗೋಲಕಗಳನ್ನು ಚಿಂತನೆ ಮಾಡಬೇಕು. ಇದು ಅನ್ಯದೇವ ಪ್ರತಿಷ್ಠಾಸು, ಎಲ್ಲ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡುವಾಗ, ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಅಂತ ಇಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಧ್ಯಾನ ಮಾಡುವಾಗ ಕೂಡ, ನಿತ್ಯ ಉಪಾಸನೆ ಮಾಡುವಾಗ ಕೂಡ ಈ 2 ಗೋಲಕಗಳನ್ನು 3 ಗೋಲಕಗಳನ್ನು ಉಪಾಸನೆ ಮಾಡಿ ಅದರೊಳಗೆ ಭಗವಂತನನ್ನು ಅನುಸಂಧಾನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿ ಆಚಾರ್ಯರು 2 ಗೋಲಕ 3 ಗೋಲಕ ಅಂತ ಹೇಳಿದರು. ದಾಸರದನ್ನ 3 ಗೋಲಕ ಮತ್ತು 5 ಗೋಲಕ ಅಂತ ಹೇಳಿದರು. 2 ಇದ್ದುದನ್ನ 3 ಹೇಳಿದರು, ಮತ್ತೆ 3 ಇದ್ದುದನ್ನ 5 ಹೇಳಿದರು ದಾಸರು. ಅವೆಲ್ಲ ಯಾವುದು ಅಂತಂದ್ರೆ, ಈ ಹರಿಕಥಾಮೃತ ಸಾರಕ್ಕೆ ದ್ರೌಪದೀಶ ವಿಠಲ ದಾಸರು ಅಂತ ಏನು ವ್ಯಾಖ್ಯಾನ ಮಾಡ್ತಾರೆ, ಅದರಲ್ಲಿ ಇಂಥದ್ದೊಂದು ವ್ಯಾಖ್ಯಾನ ಅಲ್ಲಿ ಕಂಡು ಬರ್ತದೆ. ಆಹಿತ ಪ್ರತಿಮಾ, ಯಾವ ಪ್ರತಿಮಾಗಳಲ್ಲಿ ಭಗವಂತನನ್ನ ಆವಾಹನೆ ಮಾಡಬೇಕಾಗಿರ್ತದಲ್ಲ ಅಂಥ ಕಡೆ ಎದುರಿಗೆ ಕಾಣುವಂಥ ಒಂದು ಪ್ರತಿಮಾ, ಎದುರಿಗೆ ಕಾಣುವಂಥ ಒಂದು ಪ್ರತಿಮಾದಲ್ಲಿ ಇನ್ನೊಂದು ಪ್ರತಿಮಾ, ತೇಜೋಮಯವಾದ ಪ್ರತಿಮಾ ಇದೆ ಅಂತ ಅನುಸಂಧಾನ ಮಾಡಬೇಕು. ಇದು ಸಾಮಾನ್ಯರಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಸುಮ್ಮನೆ ಗತಾನುಗತಿಕೋ ಲೋಕ ಅಂತ ಹೇಳಿ ದೀರ್ಘದಂಡ ನಮಸ್ಕಾರ ಮಾಡಿ ಹೋಗ್ತಿರ್ತಾರೆ. ಆದರೆ ಈ ಪ್ರತಿಮಾದೊಳಗೆ ಒಂದು ಪ್ರತಿಮಾ ಇದೆ ಅಂತ ತಿಳ್ಕೋಬೇಕು. ತೇಜೋಮಯವಾದ ಪ್ರತಿಮಾ, ಇದು ನಮ್ಮ ಕೈಗಳಿಗೆ ಸ್ಪರ್ಶ ವೇದ್ಯ ಆಗುವಂಥ ಪ್ರತಿಮಾ. ಇದರೊಳಗೊಂದು ಪ್ರತಿಮಾ ಇದೆ, ತೇಜೋಮಯವಾದ ಪ್ರತಿಮಾ. ಅದರೊಳಗೆ ಆ ತತ್ವಾಭಿಮಾನಿ ದೇವತಾ ಇದ್ದಾನೆ. ಅದೊಂದು ಯಾವುದೋ ಗಣಪತಿ ಪ್ರತಿಮಾ ಅಂತ ತಿಳ್ಕೊಂಡ್ರೆ, ಗಣಪತಿಯ ಕಲ್ಲಿನ ಪ್ರತಿಮಾದಲ್ಲಿ ಒಂದು ತೇಜೋಮಯವಾದ ಪ್ರತಿಮಾ ಇದೆ. ಅದರೊಳಗೆ ಮತ್ತೊಂದು ಆ ಗಣಪತಿಯದ್ದೇ ಆದಂತಹ ತೇಜೋಮಯವಾದ ಪ್ರತಿಮಾ ಇದೆ. ಅದು 2ನೇದ್ದು. ಮತ್ತು 3ನೇ ಪ್ರತಿಮಾ ಅದರೊಳಗಿದೆ.
ಅದು ವಾಯುವಿನ ಪ್ರತಿಮಾ. ಅದರೊಳಗೆ 4ನೇ ಪ್ರತಿಮಾ ಇದೆ, ಅದು ಲಕ್ಷ್ಮೀದೇವಿ ಪ್ರತಿಮಾ. ಅದರೊಳಗಿರುವಂಥವನು ನಾರಾಯಣ ಅಂತ ಹೀಗೆ ತಿಳ್ಕೊಳ್ಬೇಕು. ಹೀಗೆ 5 ಪ್ರತಿಮೆಗಳನ್ನು ಶಿವಾದಿ ಪ್ರತಿಮಾದಲ್ಲಿ, ಎಲ್ಲ ಪ್ರತಿಮಾಗಳಲ್ಲೂ ಈ ಥರ 5 ಸಂಗತಿಗಳನ್ನು ಚಿಂತನೆ ಮಾಡಬೇಕು. ಅಲ್ಲಿ ಹೇಳ್ತಾರೆ, ಇದೆಲ್ಲ ಎಲ್ಲಿ? ಆಹಿತ ಸಂಗತಿಯಲ್ಲಿ, ಎಲ್ಲಿ ಪರಮಾತ್ಮನ ಸನ್ನಿಧಾನದಿಂದ ನಿತ್ಯ ಆವಾಹನೆ ಮಾಡಿ ವಿಸರ್ಜನೆ ಮಾಡಬೇಕಾದಂಥ ಅವಶ್ಯಕತೆ ಇರ್ತದೋ ಅಂಥ ಸ್ಥಳಗಳಲ್ಲಿ ಇದು ದ್ರೌಪದಿ ಶ್ರೀವಿಠಲದಾಸರು ವ್ಯಾಖ್ಯಾನ ಮಾಡಿದಂತೆ. ಇನ್ನು ಇದು ಪಂಚ ಗೋಲಕ ಆಯಿತು. ತ್ರಯಗೋಲಕೆಯಲ್ಲಿ 3 ಗೋಲಕಗಳನ್ನೆಲ್ಲಿ ಉಪಾಸನೆ ಮಾಡಬೇಕು ಅಂತಂದರೆ, ಸಹಜವಾದಂಥ ಶಾಲಗ್ರಾಮದಲ್ಲಿ 3 ಗೋಲಕಗಳನ್ನು ಉಪಾಸನೆ ಮಾಡಿದರೆ ಸಾಕು. ಮೊದಲನೇದಾಗಿ ಶಾಲಗ್ರಾಮ ಅಂತೂ ಕಣ್ಣಿಗೆ ಕಾಣ್ತಿರ್ತದೆ, ಅದನ್ನು ಬಿಟ್ಟುಬಿಡಬೇಕು. ಅದರೊಳಗೆ ವಾಯು, ತದಂತರ್ಗತ ರಮಾದೇವಿ, ತದಂತರ್ಗತನಾದಂಥ ಭಗವಂತ, ಹೀಗೆ 3 ಪ್ರತಿಮೆಗಳನ್ನು ಶಾಲಗ್ರಾಮದಲ್ಲಿ ಚಿಂತನೆ ಮಾಡಬೇಕು. ಲಲಿತ ಪಂಚತ್ರಯ ಅಂತ ಬಂತಲ್ಲ, ತ್ರಯ ಅನ್ನೋದು ಶಾಲಗ್ರಾಮಕ್ಕೆ ಸಂಬಂಧಪಟ್ಟಂತೆ, ಪಂಚ ಅನ್ನೋದಲ್ಲಿ ಸಂಬಂಧಪಟ್ಟದ್ದಂದರೆ ಎಲ್ಲ ಪ್ರತಿಮೆಗಳಿಗೆ ಎಲ್ಲಿ ಸನ್ನಿಧಾನವನ್ನು ಆವಾಹನೆ ಮಾಡಿ ವಿಸರ್ಜನೆ ಮಾಡಬೇಕಾಗಿರ್ತದೋ ನಿತ್ಯ, ಅದರ ಅವಶ್ಯಕತೆ ಇದೆಯೋ ಅಂಥ ಕಡೆ ಆ 5 ಪ್ರತಿಮೆಗಳನ್ನು ಅಂತ ಹೀಗೆ ಅನುಸಂಧಾನ ಮಾಡಬೇಕು. ಇದು ದ್ರೌಪದಿ ಶ್ರೀವಿಠಲದಾಸರು ಹೇಳಿದಂಥ ವ್ಯಾಖ್ಯಾನದಲ್ಲಿ ಬಂದದ್ದು. ಒಂದು ದೇವತೆಗೆ ನಮಸ್ಕಾರ ಮಾಡಿದಾಗ ಅಲ್ಲಿ ಇಂಥ 5 ಸಂಗತಿಗಳನ್ನು ನೆನಪು ಮಾಡಿಕೊಂಡು ನಮಸ್ಕಾರ ಮಾಡೋದು ಆ ಕಾಲದಲ್ಲಿ ನೆನಪಿಗೆ ಬರಬೇಕಲ್ಲ, ಸಾಮಾನ್ಯ ಸಾಧಕನಿಗೆ, ಸಾಮಾನ್ಯ ಒಬ್ಬ ಭಕ್ತನಿಗೆ. ಆದರೂ ದಾಸರು ಏನು ಮಾಡಬೇಕು ಅಂತ ಅನ್ನೋದನ್ನು ಹೇಳಿದರು. ಇದು ತೇಜೋಮಯವಾದಂಥ ಒಂದು ಪ್ರತಿಮಾ ಅಂತ ಹೇಳಿದೆ. ಕಲ್ಲಿನ ಪ್ರತಿಮಾ, ಲೋಹದ ಪ್ರತಿಮಾದಲ್ಲಿ ನೇರವಾಗಿ ದೇವರು ಇರೋದಿಲ್ಲ, ಅದರೊಳಗೆ ತೇಜೋಮಯವಾದಂಥ ಮತ್ತೊಂದು ಪ್ರತಿಮಾ ಇರ್ತದೆ ಅಂತ ಹೇಳಿದೆ. ಅದು ಯಾಕೆ ತೇಜೋಮಯವಾದ ಪ್ರತಿಮಾ ಇರ್ತದೆ ಅಂತಂದರೆ, ಈ ಪುರಂದರದಾಸರ ಒಂದು ಸುಳಾದಿ ಅದು. ವಿಶ್ವಕರ್ಮಕೃತ ಪ್ರತೀಕ 1, ರುದ್ರ ವಿಶ್ವವ್ಯಾಪಕ ವಾಯು ಶ್ರೀ ವಿಷ್ಣು ಪಂಚ ತಿಳಿದು ವಿಶ್ವಾಸ ಮಾಡಲಾಗ ರುದ್ರಾದಿ ಪ್ರತಿಮಾದಲ್ಲಿ ಅಶ್ವವದನ ನಮ್ಮ ಪುರಂದರ ವಿಠಲನು ಸಸ್ವದೇಹೀನ ಮಾಡದೆ ಪರಮಾನುಗ್ರಹ ಮಾಡ್ತಾ. ಈ ಕಲ್ಲಿನ ಪ್ರತಿಮಾ, ಲೋಹದ ಪ್ರತಿಮಾದ ಒಳಗೆ ವಿಶ್ವಕರ್ಮ ನಿರ್ಮಾಣ ಮಾಡಿದಂಥ ಇನ್ನೊಂದು ಪ್ರತಿಮಾ ಇರ್ತದೆ. ಅದು ಮಹಾಭಾರತ ಶ್ರವಣ ಮಾಡುವಾಗ ಬಂತಲ್ಲ, ನಾವು ಕೂತ್ಕೊಂಡಂಥ ಸಾಮಾನ್ಯ ಸಿಂಹಾಸನದಲ್ಲಿ ದೇವರು ಕೂತ್ಕೊಳ್ಳೋದಿಲ್ಲ. ಅವನು ದೇವ್ರು ಕೂತ್ಕೊಳ್ಳಿಕ್ಕೆ ಸಿಂಹಾಸನ ಬರಬೇಕಾದ್ರೆ ಅದು ಅಲ್ಲಿಂದಲೇ ಬರಬೇಕಾಯ್ತು, ಸ್ವರ್ಗಲೋಕದಿಂದ ಸಿಂಹಾಸನ ಬರಬೇಕಾಯಿತು. ಜರಾಸಂಧಾದಿಗಳು ಆ ಸಿಂಹಾಸನದಲ್ಲಿ ಕೃಷ್ಣನ ಕೂಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿದರು ಅಂತ ಅಲ್ಲಿ ವರ್ಣನೆ ಬಂತು. ಅದರಂತೆ ದೇವರು ಸನ್ನಿಹಿತ ಆಗಬೇಕಾದ್ರೆ ವಿಶ್ವಕರ್ಮ ನಿರ್ಮಾಣ ಮಾಡಿದಂಥ ತೇಜೋಮಯವಾದಂಥ ಪ್ರತಿಮಾ ಬೇಕು. ವಿಶ್ವಕರ್ಮ ಕೃತ ಪ್ರತೀಕ 1, ಇದು ಪುರಂದರದಾಸರ ಪದ್ಯ. ಅದಕ್ಕೂ ಮೂಲ ಎಲ್ಲಿ ಅಂತಂದರೆ ತಂತ್ರಸಾರವೇ ಅದಕ್ಕೂ ಬಂದಿರುವಂಥ ಒಂದು ಮೂಲ. ಧ್ಯಾಯೇ ತೇಜೋಮಯೀಂ ಪುನಃ ಪ್ರತಿಮಾಂ ಪ್ರತಿಮಾಂತಸ್ಥಾಂ ತನ್ಮಧ್ಯೆ ಪರಮಂ ವಪುಃ ಚಿದಾನಂದರಸಂ ಸರ್ವ ಗುಣ ಸಂಪೂರ್ಣಮುತ್ತಮಂ. ಇದು ತಂತ್ರಸಾರದ 112ನೇ ಪದ್ಯ. ಆವಾಗ ಹೇಳಿದ್ನಲ್ಲ, ಅದು 128ನೇ ಪದ್ಯ. ಒಂದೇ ಅಧ್ಯಾಯದಲ್ಲಿ ಬಂದಿರುವಂಥ ಶ್ಲೋಕಗಳು. ಈ ಪ್ರತಿಮಾದಲ್ಲಿ, ಕಲ್ಲಿನ ಲೋಹದ ಪ್ರತಿಮಾದಲ್ಲಿ ತೇಜೋಮಯವಾದಂಥ ಒಂದು ಪ್ರತಿಮಾವನ್ನು ಚಿಂತನೆ ಮಾಡಬೇಕು. ಆ ತೇಜೋಮಯ ಪ್ರತಿಮಾದ ಒಳಗೆ ಈ ಕಲ್ಲಿನ ಪ್ರತಿಮೆಯೇ ದೇವರಲ್ಲ, ಕಲ್ಲಿನ ಪ್ರತಿಮೆಯೊಳಗಿರುವಂಥ ತೇಜೋಮಯ ಪ್ರತಿಮಾವು ಕೂಡ ದೇವರಲ್ಲ, ಅದರೊಳಗಿರುವಂಥ ದೇವರು ಬೇರೊಬ್ಬ ಇದ್ದಾನೆ. ತನ್ಮಧ್ಯೆ ಪರಮಂ ವಪುಃ, ಶ್ರೇಷ್ಠವಾದಂಥ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಬೇಕು. ಅದೆಂಥದ್ದು ಅಂದರೆ ಚಿದಾನಂದ ರಸಂ, ಆತ ಜ್ಞಾನ ಆನಂದ ಸ್ವರೂಪನಾದವನು, ಸಂಪೂರ್ಣ ಗುಣಪೂರ್ಣನಾದವನು. ಇಂಥ ಪರಮಾತ್ಮನನ್ನು ಅದರೊಳಗೆ ಧ್ಯಾನ ಮಾಡಬೇಕು. ಇದು ತಂತ್ರಸಾರದ 3ನೇ ಅಧ್ಯಾಯದಲ್ಲಿ ಬಂದಿರುವಂಥ ಸಂಗತಿ. ಈಗ ಈ ದ್ರೌಪದೀಶ ವಿಠಲದಾಸರದು ಒಂದೇನು ವ್ಯಾಖ್ಯಾನ ಓದಿದ್ನಲ್ಲ ನಾನು, ತಂತ್ರಸಾರದಲ್ಲಿ ಬಂದಂತೆ ಹರಿಕಥಾಮೃತ ಸಾರದ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ, ಅದು ನನಗೆ ಅರ್ಥ ಆಗಿಲ್ಲದೆ ಇರ್ಬೋದು, ಅಥವಾ ಅಲ್ಲೇನೋ ಒಂದು ಮುದ್ರಣ ದೋಷ, ಸಂಪಾದನಾ ದೋಷ ಇದ್ದಿರಬೇಕು. ಇತ್ತೀಚೆಗೆ ಏನಾಗ್ತದೆ ಅಂತಂದರೆ, ಯಾವ ಗ್ರಂಥ ಕೈಯಲ್ಲಿ ಕೊಟ್ಟರು ಅಲ್ಲಿ ಏನೋ ಮುದ್ರಣ ದೋಷ, ಸಂಪಾದನಾ ದೋಷ ಇದ್ದಿರಬೇಕು ಅಂತ ಅನ್ಸಕ್ಕೆ ಶುರುವಾಗಿದೆ. ಅಂತಹ ಸಮಸ್ಯೆಗಳು ಎಲ್ಲ ಪುಸ್ತಕದಲ್ಲೂ ಯಾವುದನ್ನು ಬಿಟ್ಟೇ ಇಲ್ಲ. ಹಾಗಾಗಿ ಇಲ್ಲೇನಿದೆ ಅಂತ ನಿಮ್ಮ ಎದುರಿಗೆ ಓದಿಬಿಟ್ಟಾಗ ನಿಮಗೋದು ಸ್ಪಷ್ಟ ಆಗ್ಬೋದು. ಆಹಿತ ಪ್ರತಿಮಾಗಳಲ್ಲಿ ಪ್ರತಿಮಾಂತಸ್ಥ ಪ್ರತಿಮಾ 1 ಮೊದಲನೇದಾಗಿ ಕಣ್ಣಿ ಕಾಣೋದನ್ನು ಬಿಟ್ಬಿಡ್ಬೇಕು. ಅದನ್ನು ಬಿಟ್ಟು ಪ್ರತಿಮಾಂತತ್ವ ತೇಜೋಮಯ ಪ್ರತಿಮಾ 1, ಅದರೊಳಗಿರುವಂಥ ಶಿವ ಗಣಪತಿ ಮೊದಲಾದಂಥ ದೇವ, ಅದರೊಳಗಿರುವಂಥ ವಾಯು, ಅದರೊಳಗಿರುವಂಥ ಲಕ್ಷ್ಮೀದೇವಿ, ಅದರೊಳಗಿರುವಂಥ ನಾರಾಯಣ, ಇವು 5 ಅಂತ ಅನ್ನೋದು ಸಂಖ್ಯೆ ಸರಿ ಹೋಯಿತು. ಆದರೆ ಕೆಳಗೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಶಿವ ಪ್ರತಿಮಾದಲ್ಲಿ ಪಂಚಕ, ಶಿವನ ಪ್ರತಿಮೆಯಲ್ಲಿ, ಶಿವ ಗಣಪತಿ ಮೊದಲಾದ ಪ್ರತಿಮಾಗಳಲ್ಲಿ
ಪಂಚದೇವತೆಗಳನ್ನ ಸ್ಮರಣೆ ಮಾಡಬೇಕು ಅಂತ ಅವರು ಹೇಳ್ತಾರೆ. ಆಮೇಲೆ ಮೂರು ಗೋಲಕಗಳನ್ನು ವಿವರಣೆ ಮಾಡುವಾಗ ಅವರು ಶಾಲಗ್ರಾಮದ ವಿವರಣೆ ಕೊಡ್ತಾರೆ. ಅಲ್ಲಿ 5 ಬೇಕಾಗಿಲ್ಲ. ಅಲ್ಲಿ ಒಂದು ವಾಯು, ಅದರೊಳಗೆ ಲಕ್ಷ್ಮೀದೇವಿ, ಅದರೊಳಗೆ ಪರಮಾತ್ಮ. ಇದು ಈ 3 ಅಂತ ಅನ್ನೋದು ಸರಿ ಆಯ್ತು ಶಾಲಗ್ರಾಮಕ್ಕೆ ಸಂಬಂಧಪಟ್ಟಂತೆ. ಈ 5 ಅಂತ ಏನು ಶಿವ ಪ್ರತಿಮೆಗಳಲ್ಲಿ ಹೇಳ್ತಾರಲ್ಲ, ಶಿವನ ಪ್ರತಿಮೆಗಾಯ್ತು, ವಿಷ್ಣುವಿನ ಪ್ರತಿಮೆಗೆ ಏನು ಹೇಳಿದಂಗಾಯ್ತು? ಈ ದ್ರೌಪದೇಶಿ ವಿಠಲದಾಸರ ವ್ಯಾಖ್ಯಾನದಲ್ಲಿ ಶಿವನ ಪ್ರತಿಮೆಗೆ ಸಂಬಂಧಪಟ್ಟಂತೆ 5 ಪ್ರತೀಕ ಹೇಳಿದರು. ಶಿವ, ಗರುಡ, ರುದ್ರ ಮತ್ತೆ ಶೇಷ ಇತ್ಯಾದಿ ಎಲ್ಲರ ಉಪಾಸನೆಗೆ ಸಂಬಂಧಪಟ್ಟಂತೆ ಆಯಿತು. ವಿಷ್ಣುವಿನ ಪ್ರತಿಮೆಗೆ ಏನೋ ಹೇಳಲಿಕ್ಕೆ ಹೆಂಗಾಗಲಿಲ್ಲ. ವಿಷ್ಣುವಿನ ಕಲ್ಲಿನ ಪ್ರತಿಮಾ ಮತ್ತು ವಿಷ್ಣುವಿನ ಲೋಹದ ಪ್ರತಿಮಾ ಇದಕ್ಕೆ ಸಂಬಂಧಪಟ್ಟಂತೆ ಏನೂ ವಿವರಣೆ ಅಲ್ಲಿಲ್ಲ. ಹಾಗಾಗಿ ಏನೋ ಅಲ್ಲಿ ಮುದ್ರಣ ದೋಷ, ಸಂಪಾದನೆ ದೋಷ ಇದ್ದಿರಬೇಕು ಅಂತ ನನಗನ್ನಿಸಿತು. ಅದೇನೇ ಇರಲಿ, ಕೆಲವೊಂದು ಸಲ ನಮಗೆ ವ್ಯಾಖ್ಯಾನ ಅರ್ಥ ಆಗದಿದ್ರೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಮೂಲ ದಾಸರು ಏನು ಹೇಳಿ ಕೊಟ್ಟಿದ್ದಾರೆ ಅಂತನ್ನೋದು ನಮಗೆ ಅರ್ಥ ಆದರೆ ಸಾಕು. ಅಲ್ಲಿ ಲಲಿತ ಪಂಚತ್ರಯ ಗೋಳಕಗಳನ್ನು ಅರಿತು ಭುಂಜಿಸುತ್ತಿರುವಂತ ಬಂತಲ್ಲ, ಒಂದು ದೇವತೆಗೆ ನಾವು ನಮಸ್ಕಾರ ಮಾಡುವಾಗ ಗರುಡ, ಶೇಷ, ರುದ್ರರಿಗಾಗಲಿ, ಗಣಪತಿಗಾಗಲಿ ಮತ್ತು ಯತಿಗಳಿಗಾಗಲಿ, ಯಾವುದೇ ವೃಂದಾವನಗಳಿಗಾಗಲಿ ನಮಸ್ಕಾರ ಮಾಡುವಾಗ 5 ಗೋಲಕಗಳನ್ನು ಉಪಾಸನೆ ಮಾಡೋದು ಎಷ್ಟು ಕಷ್ಟದ ಕೆಲಸ. ಅದಕ್ಕಾಗಿ ದಾಸರು ಹೇಳಿದ್ದಾರೆ ಇದನ್ನು ತಿಳ್ಕೊಳ್ಳೋಣ, ಬಿಟ್ಟುಬಿಡೋಣ, ಆ ಕಡೆ ಇರಲಿ. ಅದು ಆಚಾರ್ಯರು ತಂತ್ರಸಾರದಲ್ಲಿ ಏನು ಹೇಳಿದ್ದಾರೆ ಅದನ್ನಾದರೂ ಅನುಸಂಧಾನದಲ್ಲಿ ತಂದುಕೊಂಡ್ರೆ, ನಾವು ಅಭಿಷೇಕ ಮಾಡುವಾಗ, ನಮಸ್ಕಾರ ಮಾಡುವಾಗ, ಭಜನೆ ಮಾಡುವಾಗ ಅದನ್ನು ಅನುಸಂಧಾನ ತಂದುಕೊಂಡ್ರೆ ಅದು ಯೋಗ್ಯವಾದಂಥ ಉಪಾಸನೆ ಆಗ್ತದೆ. ನ್ಯಾಯಸುಧಾದಲ್ಲಿ ಬಂದಂತೆ, ಹರಿಕಥಾಮೃತಸಾರದಲ್ಲಿ ಬಂದಂತೆ, ಉಪನಿಷತ್ತುಗಳಲ್ಲಿ ಬಂದಂತೆ ತಾರತಮ್ಯ, ಮಾಧ್ವ ಸಿದ್ಧಾಂತದ ತಾರತಮ್ಯ ಕ್ರಮ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಯೋಗ್ಯವಾದಂಥ ಉಪಾಸನ ಅದಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯವನ್ನು ಈಗ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅದೇನು 3-5 ಬಿಟ್ಟುಬಿಡೋಣ, 2 ಮತ್ತು 3 ಮಾತ್ರ ತಗೊಳ್ಳೋಣ. ಹಾಗಾಗಿ 2 ಎಲ್ಲಿ 3 ಎಲ್ಲಿ? ತಂತ್ರಸಾರ ಸಂಗ್ರಹಕ್ಕೆ ಶೇಷಚಂದ್ರಿಕಾಚಾರ್ಯರು ಅಂತ ಒಬ್ಬರು ತಿರುಮಕೂಳು ನರಸೀಪುರದಲ್ಲಿ ಅವರು ವೃಂದಾವನ ಇದೆ, ಅವರು ವ್ಯಾಖ್ಯಾನ ಮಾಡಿದ್ದಾರೆ ತತ್ವಕಣಿಕಾ ಅಂತೇಳಿ. ಛಲಾರಿ ಆಚಾರ್ಯರು, ಛಲಾರಿ ಶೇಷಾಚಾರ್ಯ ಅಂತ, ಅವರು ಶೇಷಾಚಾರ್ಯರೇ. ತತ್ವಕಣಿಕಾ ಗ್ರಂಥ ಬರೆದವರು ಶೇಷಚಂದ್ರಿಕಾಚಾರ್ಯರು, ಸನ್ಯಾಸಿಯವರು. ಇವರು ಛಲಾರಿ ಶೇಷಾಚಾರ್ಯ, ಇವರು ಮಾಡಿದಂಥ ಒಂದು ವ್ಯಾಖ್ಯಾನ. ಆ ವ್ಯಾಖ್ಯಾನದಲ್ಲಿದ್ದಂಥ ವಿಷಯವನ್ನ ಈಗ ನಿಮ್ಮೆದುರಿಗೆ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಗೋಲಕದ್ವಿತಯಂ ವಿಷ್ಣೋ ತ್ರಿತಯಂ ವಾಪಿ ಕೀರ್ತಿತಂ ಅನ್ಯದೇವ ಪ್ರತಿಷ್ಠಾಸು ತದಂತಹ ಚಿಂತೆಯೇದ್ಧರಿಂ. ಇದಿಷ್ಟೇ ಒಂದು ಶ್ಲೋಕಕ್ಕೆ 4-5 ಥರ ವ್ಯಾಖ್ಯಾನ ಮಾಡ್ತಾರೆ ಅವರು. ಆ 4-5 ಥರದ ವ್ಯಾಖ್ಯಾನಗಳನ್ನ ಎಲ್ಲನೂ ಗಮನದಲ್ಲಿ ಇಟ್ಕೊಳ್ಬೇಕಾಗಿಲ್ಲ. ನಮ್ಮ ಉಪಾಸನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನು ಮಾತ್ರ ನೆನಪಿಟ್ಕೊಂಡ್ರೆ ಸಾಕು. ಅದರೊಳಗೆ ಒಂದು ವ್ಯಾಖ್ಯಾನವನ್ನು ಈಗ ಎತ್ತಿ ತೋರಿಸ್ಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಅದೇನು? 2 ಗೋಲಕಗಳನ್ನೆಲ್ಲಿ ಉಪಾಸನೆ ಮಾಡಬೇಕು, 3 ಗೋಲಕಗಳನ್ನೆಲ್ಲಿ ಉಪಾಸನೆ ಮಾಡಬೇಕು ಅಂದರೆ, ವಿಷ್ಣುವಿನ ಉಪಾಸನೆ ಮಾಡುವಾಗ, ವಾಯುವಿನ ಉಪಾಸನೆ ಮಾಡುವಾಗ, ರಮಾದೇವಿ ಉಪಾಸನೆ ಮಾಡುವಾಗ, ಇವು 3ಕ್ಕೆ ಒಂದು ವ್ಯವಸ್ಥೆ ಮತ್ತು ಉಳಿದ ದೇವತೆಗಳಿಗೆ ಮತ್ತೊಂದು ವ್ಯವಸ್ಥೆ. ಇಷ್ಟನ್ನ ಈ ಒಂದು ವರ್ಗೀಕರಣವನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ವಾಯು, ಲಕ್ಷ್ಮೀದೇವಿ, ಪರಮಾತ್ಮ ಈ 3ರಿಗೆ 2 ಪ್ರತೀಕ. 2 ಪ್ರತೀಕ ಅಂದ್ರೆ ಹೇಗೆ ಅದನ್ನು ಈಗ ವಿವರಿಸ್ತೇನೆ. ಕಣ್ಣಿಗೆ ಕಾಣುವಂತಹ ಪ್ರತಿಮಾ ಅಂತೂ ಇದ್ದೇ ಇದೆ, ಇದನ್ನು ಬಿಟ್ಟುಕೊಡ್ಬೇಕು, ಇದನ್ನು ಹೇಳಬೇಕಾಗಿಲ್ಲ ಶಾಸ್ತ್ರ. ಇದರ ಒಳಗೆ ನಾವು ನಮಸ್ಕಾರ ಮಾಡೋದು ವಾಯುವಿಗಾದರೆ ಮತ್ತು ಲಕ್ಷ್ಮೀದೇವಿ ಪ್ರತಿಮಾಕ್ಕಾದರೆ ಮತ್ತು ಪರಮಾತ್ಮನ ಪ್ರತಿಮಾಕ್ಕಾದರೆ ಅದರ ಒಳಗೆ ವಾಯು ಇದ್ದಾನೆ ಮತ್ತು ಲಕ್ಷ್ಮೀದೇವಿ ಇದ್ದಾಳೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಇವು 2 ಪ್ರತೀಕ. ಪರಮಾತ್ಮನಿಗೆ 2 ಪ್ರತೀಕ. ಪ್ರತೀಕ ಅಂತಂದ್ರೆ ಸದೃಶ ಅಂತ ಅರ್ಥ. ಪರಮಾತ್ಮನಿಗೆ ಮುಖ್ಯ ಸದೃಶಳಾದರೂ ಲಕ್ಷ್ಮೀದೇವಿ, ಅವಳು ಬಳಿಕದ ಸ್ಥಾನವೇ ವಾಯುವಿಗೆ. ಹಾಗಾಗಿ ಹೊರಗೆ ಕಾಣ್ತಿರುವಂಥ ಪ್ರತಿಮಾವನ್ನು ಬಿಟ್ಟುಬಿಡಬೇಕು ಮತ್ತು ಒಳಗಿರುವಂಥ ಪ್ರತಿಮಾ ಭಗವಂತನನ್ನು ಬಿಡಬೇಕು. ಭಗವಂತನಿಗೆ ಇವೆರಡು ಗೋಳಕಗಳು, ಪ್ರತಿಮಾಗಳು. ಪ್ರತಿಮಾ ಅನ್ನೋ ಶಬ್ದಕ್ಕೆ ಸದೃಶ ಅಂತ ಅರ್ಥ, ಪ್ರತಿಮಾ ಪ್ರತೀಕ ಅಂದ್ರೆ ಎರಡನ್ನೂ ಸದೃಶ ಅಂತ ಅರ್ಥ. ಇಲ್ಲಿ ಗೋಳಕ ಅಂತ ಶಬ್ದ ಉಚ್ಚಾರ ಮಾಡ್ತಾರಲ್ಲ ದಾಸರು, ಮತ್ತು ತಂತ್ರಸಾರದಲ್ಲೂ ಇದೆಯಲ್ಲ. ಗೋಳಕ ಅಂದ್ರೆ ಏನು? ಗುಡಿ ರಕ್ಷಣೆ ಅಂತ ಒಂದು ಧಾತು. ಎಷ್ಟೋ ಕಡೆ ಡ ಲ ಇವೆರಡನ್ನು ಅಭಿನ್ನ ಅಂತ ಪರಿಗಣನೆ ಮಾಡ್ತಿರ್ತಾರೆ ವ್ಯಾಕರಣ ಶಾಸ್ತ್ರದಲ್ಲಿ. ಹಾಗಾಗಿ ಗೋಡಕ ಅಂದ್ರು ಗೋಲಕ ಅಂದ್ರು ಒಂದೇ. ಅದು ಗೋಲಕ ಅಂದ್ರೆ ಏನು? ಗುಡಿ ರಕ್ಷಣೆ, ರಕ್ಷಣೆ ಮಾಡುವಂಥದ್ದು ಅಂತ ಅರ್ಥ. ಏನನ್ನು ರಕ್ಷಣೆ ಮಾಡ್ತದಂದ್ರೆ ಪರಮಾತ್ಮನ ಸಾನ್ನಿಧ್ಯವನ್ನು ರಕ್ಷಣೆ ಮಾಡುವಂಥದ್ದು. ಪರಮಾತ್ಮ ನೀನೇ ಬಂದು ಕೂತ್ಕೊಂಡು ಬಿಡು ಒಂದು ನಾವು ಕರೆದು ಬಿಟ್ರೆ ಬಂದು ಕೂತ್ಕೊಳ್ಳೋದಿಲ್ಲ, ಅನುಗ್ರಹೋನ್ಮುಖ ಆಗೋದಿಲ್ಲ. ಅವನ ಸಾನ್ನಿಧ್ಯಕ್ಕೆ ಒಂದು ಕವಚ ಬೇಕು. ಅದು ಲಕ್ಷ್ಮೀದೇವಿಯ ಕವಚ ಮೊದಲನೇದ್ದು. ಅದರ ಹೊರಗಿನ ಕವಚ ವಾಯುವಿಂದ. ಅದಕ್ಕಾಗಿ ನಾನೇನು ಹೇಳ್ತೇನೆ ಅಂತಂದರೆ, ಮುಖ್ಯ ಪ್ರಾಣನ ಪ್ರತಿಮಾಕ್ಕೆ ನಮಸ್ಕಾರ ಮಾಡುವಾಗ, ಮುಖ್ಯ ಪ್ರಾಣನನ್ನು ಭಜನೆ ಮಾಡುವಾಗ
ಮುಖ್ಯ ಪ್ರಾಣಾಂತರ್ಗತ ರಮಾಂತರ್ಗತ ನಾರಾಯಣ ಅಂತ ಉಪಾಸನೆ ಮಾಡಬೇಕು. ಇದು ಹೊಸದು. ಹೊಸದು ಅಂದ್ರೆ ನನ್ನ ಬಾಯಿಂದ ಹೊಸದಾಗಿ ಕೇಳ್ತಿರ್ಬೋದು. ಅಥವಾ ಈಗೆಲ್ಲ ಏನಾಗಿದೆ ಅಂದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆಯ ಪ್ರೀತ್ಯರ್ಥಂ ಸಂಧ್ಯಾ ವಂದನ ದೇವರ ಪೂಜೆ ಎಲ್ಲ ಕಾರ್ಯಗಳನ್ನು ಮಾಡ್ತೇನೆ. ಈಗ ಅಂತರ್ಗತ ಅಂತ ನಾವು ತಗೊಳ್ಳೋದಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಷ್ಟೇ. ಲಕ್ಷ್ಮೀ ಅಂತರ್ಗತ ಅಂತ ನಾವೀಗ ಸದ್ಯ ತಗೋತಿಲ್ಲ, ಎಲ್ಲಿಯೂ ಯಾರೂ ತಗೋತಿಲ್ಲ. ಲಕ್ಷ್ಮೀ ಅಂತರ್ಗತ ಅಂತ ಕೂಡ ಹೇಳಬೇಕು ಅಂತ ನನಗೂ ಒಂದು ಇದನ್ನೆಲ್ಲ ಓದುವಾಗ ಅನಿಸಿತ್ತು. ಯಾಕೆ ಲಕ್ಷ್ಮೀ ಅಂತರ್ಗತ ಅಂತ ಹೇಳಬೇಕು ಅಂದರೆ, ಎರಡು ಗೋಲಕಗಳು ಬೇಕು ಪರಮಾತ್ಮನಿಗೆ. ಎರಡು ಗೋಲಕಗಳು ಬೇಕು. ಒಂದು ವಾಯುವಿನ ಗೋಲಕ ಹೊರಗೋಲಕ, ಒಳಗೋಲಕ ಲಕ್ಷ್ಮೀದೇವಿ. ಇದಕ್ಕಾಗಿ ಲಕ್ಷ್ಮೀದೇವಿಯನ್ನು ಕೂಡ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಮಾಂತರ್ಗತ ಪರಮಾತ್ಮ ಅಂತ ಉಪಾಸನೆ ಮಾಡಬೇಕು. ಇದು ಎರಡಕ್ಕಾಯ್ತು. ಮೂರು ಎಲ್ಲಿ ಉಪಾಸನೆ ಮಾಡಬೇಕು ಅಂದರೆ ಬೇರೆ ದೇವತೆಗಳಿಗೆ, ಪರಶುಕ್ಲ ತ್ರಯೇತರ ದೇವತೆಗಳಿಂದ ಆರಂಭ ಮಾಡಿಕೊಂಡು, ಗರುಡ ಶೇಷರುದ್ರಿಂದ ಆರಂಭ ಮಾಡಿಕೊಂಡು ಎಲ್ಲ ವೃಂದಾವನಗಳ ತನಕ, ಮತ್ತು ಕಣ್ಣಿಗೆ ಕಾಣಿಸುವಂಥ ಯಾರಿಗೆ ಹಿರಿಯರು ಗುರುಗಳು ಸ್ವಾಮಿಗಳು ಅವ್ರಿಗೆ ನಮಸ್ಕಾರ ಮಾಡುವಾಗ ಕೂಡ ಅಲ್ಲಿ ಮೂರು ಗೋಲಕ. ಎಲ್ಲಿ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ವೃಂದಾವನಕ್ಕೆ ನಮಸ್ಕಾರ ಮಾಡುವಾಗ ಇದು ಕಲ್ಲಿನ ವೃಂದಾವನ, ಇದನ್ನು ಹೊರತುಪಡಿಸ್ಬೇಕು. ಇದರೊಳಗೆ ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಗಳು, ದಿವ್ಯ ರೂಪದಿಂದ ರಾಘವೇಂದ್ರ ಸ್ವಾಮಿಗಳು ಅವರು ಒಂದನೇದ್ದು, ಆಮೇಲೆ ಎರಡನೇದ್ದು ವಾಯು, ಮೂರನೇದ್ದು ಲಕ್ಷ್ಮೀದೇವಿ. ಇವು ಮೂರು ಗರುಡ ಶೇಷರುದ್ರದಿಂದ ಆರಂಭ ಮಾಡಿಕೊಂಡು ಉಳಿದ ಎಲ್ಲರಿಗೂ ಪ್ರಾರಂಭ ಅಲ್ಲಿಂದ ಆಗ್ತದೆ. ಕೊನೆಗೊಳ್ಳುವುದು ಎಲ್ಲಿ ತನಕ ಆದರೂ ಕೊನೆಗೊಳ್ಳಬಹುದು. ಇವರಲ್ಲಿ ಆಯಾ ದೇವತೆ, ಅದರೊಳಗೆ ವಾಯು, ಅದರೊಳಗೆ ಲಕ್ಷ್ಮೀದೇವಿ, ಇವರೊಳಗೆ ಪರಮಾತ್ಮ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು. ಉಪಾಸನೆ ಮುಖ್ಯ ಪ್ರಾಣಂದೇ ಉಪಾಸನೆ ಆದರೆ ಅಲ್ಲಿ ವಾಯುವಂತರ್ಗತ ರಮಾಂತರ್ಗತ ನಾರಾಯಣ. ಲಕ್ಷ್ಮೀದೇವಿದೇ ಉಪಾಸನೆ ಆದರೆ ಅಲ್ಲಿ ಲಕ್ಷ್ಮೀ ಅಂತರ್ಗತ ಅಂತ ಅಷ್ಟು ಮಾತ್ರ ಸಾಲೋದಿಲ್ಲ, ವಾಯುವಂತರ್ಗತ ಅಂತ ಎಲ್ಲ ಕಡೆ ಬೇಕೇ ಬೇಕು. ಮುಖ್ಯ ಪ್ರಾಣಾಂತರ್ಗತ ರಮಾಂತರ್ಗತ ನಾರಾಯಣನ ಉಪಾಸನೆ ಲಕ್ಷ್ಮೀದೇವಿಗೂ ಕೂಡ. ಪರಮಾತ್ಮಂದೇ ಉಪಾಸನೆ, ಪ್ರತೀಕನೇ ಪರಮಾತ್ಮಂದು, ವಿಗ್ರಹವೇ ಪರಮಾತ್ಮಂದು, ದೇವಾಲಯವೇ ಅವಂತಾದ್ರೆ ಅಲ್ಲಿಯೂ ಕೂಡ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಮಾಂತರ್ಗತ ನಾರಾಯಣ ಅಂತ ಹೀಗೆ ಅಲ್ಲೂ ಉಪಾಸನೆ ಮಾಡಬೇಕು. ಇದು ಗೋಲಕ ದ್ವಯ ಮತ್ತು ಗೋಲಕ ತ್ರಯ. ಇದು ನಾನು ಸ್ವಂತ ನನ್ನ ಬುದ್ಧಿಯಿಂದ ಹುಟ್ಟಿಸ್ಕೊಂಡು ಹೇಳ್ತಿರೋದಲ್ಲ. ಛಲಾರಿ ತಂತ್ರಸಾರಕ್ಕೆ ಛಲಾರಿ ಆಚಾರ್ಯರ ವ್ಯಾಖ್ಯಾನ ಇದೆ. ಆ ಛಲಾರಿ ಆಚಾರ್ಯರ ವ್ಯಾಖ್ಯಾನದಲ್ಲಿ ಅಯಂ ಭಾವ ಅಂತ ಈಗ ಅದನ್ನು ಸ್ಪಷ್ಟವಾಗಿ ವಿವರಣೆ ಮಾಡಿದ್ದಾರೆ. ವಿಷ್ಣು ಪ್ರತಿಮಾಯಾಂ ವಾಯು ಪ್ರತಿಮಾ ತದಂತಹ ಲಕ್ಷ್ಮೀ ಪ್ರತಿಮಾ ತದಂತಹ ಶ್ರೀಹರಿ, ಲಕ್ಷ್ಮೀ ಪ್ರತಿಮಾಯಾಮಪಿ ವಾಯು ಪ್ರತಿಮಾ ಲಕ್ಷ್ಮೀ ಪ್ರತಿಮಾ ತದಂತಹ ಶ್ರೀಹರಿ ಏವಂ ಹನುಮದಾದಿ ವಾಯು ಪ್ರತಿಮಾಯಾಂ. ಇದು ಎರಡು ಗೋಲಕಗಳ ಉಪಾಸನೆ. ಇನ್ನು ಬೇರೆ ದೇವತೆಗಳದಾದರೆ ಲಕ್ಷ್ಮೀ ವಾಯು ವ್ಯತಿರಿಕ್ತ ಶಿವಾದಿ ಅನೇಕ ಪ್ರತಿಮಾಸ್ವಪಿ. ಉಳಿದ ಪ್ರತಿಮಾಗಳಲ್ಲಿ ಅನ್ಯ ದೇವತಾ ಶರೀರಂ, ಒಂದು ಅನ್ಯ ದೇವತಾ ಶರೀರ, ತದಂತಹ ವಾಯು, ತದಂತಹ ಶ್ರೀಹರಿ, ತದಂತಹ ಪರಮಾತ್ಮ ಅಂತ ಹೀಗೆ ಉಪಾಸನೆ ಮಾಡಬೇಕು. ಅಂತೂ ಎರಡು ಗೋಲಕ ಮೂರು ಗೋಲಕಗಳಂತೂ ಬುದ್ಧಾಚಾರ್ಯ ತಂತ್ರಸಾರದಲ್ಲಿ ಏನು ಹೇಳಿದ್ದಾರೆ ಅಷ್ಟನ್ನು ಅನುಸಂಧಾನ ಮಾಡಿಕೊಂಡ್ರೆ ಸಾಕು. 5, 3 ಅಂತ ಬಹಳ ದೀರ್ಘ ಆದಿತ್ತು ನಮಗೆ. ಅದೆಲ್ಲ ಇರಲಿ. ಲಕ್ಷ್ಮೀ ಅಂತರ್ಗತ, ಲಕ್ಷ್ಮಿಯು ಪರಮಾತ್ಮನಿಗೆ ಮುಖ್ಯ ಪ್ರತೀಕ ಅಂತ ನಾನು ಹೇಳ್ತಾ ಹೋದೆ. ಅದು ಯಾಕೆ ಅಂತಂದ್ರೆ ಪ್ರತಿಮಾ ಅಧಿಕ ಸಾದೃಶ್ಯಾನ್ ಮುಖ್ಯ ವಿಷ್ಣು ಸದಾರಮ ಅಂತ ಇದೇ ತಂತ್ರಸಾರ ಸಂಗ್ರಹದ ಛಲಾರಿ ವ್ಯಾಖ್ಯಾನದಲ್ಲಿ ಉಲ್ಲೇಖ ಒಂದು ಶ್ಲೋಕ ಇದೆ. ಲಕ್ಷ್ಮೀದೇವಿಯ ಮಹತ್ವವನ್ನು ಹೇಳೋದು. ನಾನು ಆವಾಗ ಹೇಳಿದೆ, ಪರಮಾತ್ಮನ ಸಾನ್ನಿಧ್ಯ ಸುರಕ್ಷಿತ ಆಗಿರ್ಬೇಕಾದ್ರೆ ಪರಮಾತ್ಮನನ್ನ ಬಹಳ ಹೋಲುವಂಥ ಪ್ರತೀಕವನ್ನು ತಗೊಳ್ಬೇಕು. ಪರಮಾತ್ಮ ನಾಯಿಯಲ್ಲೂ ಇದ್ದಾನೆ, ಕಂಬದಲ್ಲೂ ಇದ್ದಾನೆ. ನಾವು ಕಂಬಕ್ಕೂ ನಾಯಿಗೆ ನಮಸ್ಕಾರ ಮಾಡ್ತೀವೇನು? ಯಾಕೆಂದ್ರೆ ಆ ಕಂಬವನ್ನು ನೋಡಿದಾಗ ನಾವು ಪರಮಾತ್ಮನ ಸ್ಮರಣೆ ನಮಗೆ ಬರೋದಿಲ್ಲ. ಅದಕ್ಕಾಗಿ ಪರಮಾತ್ಮನಂತೆ ಚತುರ್ಭುಜ ಇರುವಂತಹ ವಿಗ್ರಹವನ್ನು ಕೆತ್ತಿ ಅಲ್ಲಿ ಉಪಾಸನೆ ಮಾಡ್ತೀವಿ. ಹಾಗೆ ಪರಮಾತ್ಮ ಜ್ಞಾನಾನಂದಮಯ. ಪರಮಾತ್ಮ ಜ್ಞಾನಾನಂದಮಯ ಅಂದಮೇಲೆ ಜ್ಞಾನ ಆನಂದ ಗುಣಗಳಿಂದ ಆತನಿಗೆ ಅತ್ಯಂತ ಸದೃಢರಾದವರನ್ನ ಪ್ರತೀಕಗಳನ್ನಾಗಿ ತಗೊಳ್ಬೇಕು. ಅದರಲ್ಲಿ ಮೊದಲನೇ ಸ್ಥಾನ ಲಕ್ಷ್ಮೀದೇವಿಗೆ, ಎರಡನೇ ಸ್ಥಾನವೇ ವಾಯುವಿಗೆ. ನಾವು ಮಾಧ್ವ ವೈಷ್ಣವರು ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ಅದನ್ನು ತಿಳ್ಕೊಂಡು ಮುಖ್ಯ ಪ್ರಾಣಾಂತರ್ಗತ ಅನ್ನೋಲ್ಲಿ ಸೀಮಿತ ಮಾಡ್ಕೊಂಡು ಬಿಟ್ಟಿದ್ದೇವೆ. ಆದ್ರೆ ಮುಖ್ಯ ಪ್ರಾಣನಕ್ಕಿಂತ ಶುದ್ಧವಾದ ಪ್ರತೀಕ, ಅದಕ್ಕಿಂತ ಸುಂದರವಾದ ಪ್ರತೀಕ ಅಂದ್ರೆ ಲಕ್ಷ್ಮೀದೇವಿ ಅಂದು ಬಿಡ್ಬೇಕು. ಈಗಾಗಲೇ ಲಕ್ಷ್ಮೀನಾರಾಯಣ ಅಂತ ಅನ್ನೋ ಸಂಪ್ರದಾಯ ಅಂತೂ ಇದ್ದೇ ಇದೆ. ಅಂತರ್ಗತ ಅಂತ ಅನ್ನಬೇಕೋ ಬೇಡೋ ಇಷ್ಟೆಲ್ಲ ನಾನು ಹೇಳಿದ್ಮೇಲೆ, ಹಾಗಾಗಿ ಲಕ್ಷ್ಮೀ ಅಂತರ್ಗತ ಅಂತ ಅನ್ನೋದು, ರಮಾಂತರ್ಗತ ಅಂತ ಅನ್ನೋದು ಸಂಪ್ರದಾಯದಲ್ಲಿ ಯಾಕೆ ಉಳಿದು ಬಂದಿಲ್ಲ ಅಂತ ಎಷ್ಟೋ ಜನ ನನ್ನ ಪ್ರಶ್ನೆ ಮಾಡಿದರು. ಅದಕ್ಕೆ ನಾನು ಉತ್ತರ ಕೊಡೋದು ಕಷ್ಟ. ಯಾಕಂದ್ರೆ ಒಂದು ಮಾಧ್ವ ಸಂಪ್ರದಾಯ ಆಗಲಿ, ಶಾಂಕರ ಸಂಪ್ರದಾಯ ಆಗಲಿ, ರಾಮಾನುಜ ಸಂಪ್ರದಾಯ ಆಗಲಿ, ಅದು ನಡೆದುಕೊಂಡು ಬರುವಾಗ ಕಾಲಕ್ರಮೇಣ ಏನೇನೋ ವ್ಯತ್ಯಾಸಗಳಾಗಿರ್ತವೆ. ಇದರಲ್ಲಿ ತಪ್ಪು ಒಪ್ಪನ್ನ ನಾವು ನಿರ್ಧಾರ ಮಾಡುವಂಥ ಯೋಗ್ಯತೆ ಉಳ್ಳವರಲ್ಲ. ಅದಕ್ಕೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ. ರಮಾಂತರ್ಗತ ಅಂತ ತಗೊಂಡ್ರೆ ಅದಕ್ಕೊಂದು ಮಹತ್ವ ಇದೆ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ತಗೊಳ್ಳದೇ ಇದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಅಂದ್ಬಿಟ್ರೆ
ಸಾಕಾಗಿರಬಹುದು. ಆದರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಮಾಂತರ್ಗತ ಅಂದರೆ ಹೆಚ್ಚಿನ ಮಹತ್ವ ಬರ್ತದೆ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ಇದಕ್ಕೆ ಕಾರಣ ಏನು ಅಂದರೆ ಅಧಿಕ ಸಾದೃಶ್ಯಾತ್ ಲಕ್ಷ್ಮೀ, ಪರಮಾತ್ಮನಿಗೆ ಅತ್ಯಂತ ಸದೃಶವಾದ ಪ್ರತೀಕ ಅಂದರೆ ಲಕ್ಷ್ಮೀದೇವಿ. ಇದಕ್ಕಾಗಿ ಮೊನ್ನೆ ದಿವಸ ಶುಚಿಷದ್ಧೋತ ನೆನೆಸಿ ಅಂತ ಬಂತಲ್ಲ, ಶುಚಿಷತ್ ಅನ್ನೋ ಶಬ್ದಕ್ಕೆ ನಾನು 3 ಅರ್ಥ ಹೇಳಿದೆ. ಅವತ್ತು ಇದನ್ನು ನೆನಪಿಟ್ಕೊಳ್ರಿ ಅಂತ ಕೂಡ ಹೇಳಿದ್ದೆ. ಶುಚಿಷತ್ ಅಂದರೆ ವೇದವಾಕ್ಯಗಳೆಲ್ಲದಕ್ಕೂ 3 ಅರ್ಥ ಕನಿಷ್ಠ. ಹಾಗಿರುವಾಗ ಕಾಟಕೋಪನಿಷತ್ತಿನ ಆ ಶುಚಿಷತ್, ಹಂಸ ಶುಚಿಷತ್ ಅಂತ ಮಂತ್ರಕ್ಕೆ 3 ಕನಿಷ್ಠಾರ್ಥ ಹೇಳಿದರೆ ವೇದಕ್ಕೆ ನಾವು ಒಂದು ಸ್ವಲ್ಪ ಏನೋ ತಿಳ್ಕೊಂಡಂಗೆ ಆಗ್ತದೆ. ಅದೇನು ಶುಚಿಷತ್ನ 3 ಅರ್ಥ ಯಾವುದು? ಶುಚಿ ಅಂದರೆ ಶುದ್ಧನಾದಂಥ ಸೂರ್ಯ, ಆ ಶುದ್ಧನಾದಂಥ ಸೂರ್ಯನಲ್ಲಿ ಶುದ್ಧನಾದಂಥ ವಾಯು, ಶುದ್ಧನಾದಂಥ ಸೂರ್ಯನಲ್ಲಿ ಅವನಿಗಿಂತ ಶುದ್ಧನಾದ ವಾಯು, ಆ ಶುದ್ಧನಾದಂಥ ವಾಯುವಿನಲ್ಲಿ ಅವನಿಗಿಂತ ಶುದ್ಧವಾದಂಥ ಲಕ್ಷ್ಮೀದೇವಿ. ಹೀಗೆ ಶುಚಿ ಅಂದರೆ ಸೂರ್ಯ, ವಾಯು, ಲಕ್ಷ್ಮಿ ಇವರಲ್ಲಿ ಅಂತಕ್ಕಂಥ ಪರಮಾತ್ಮ ಅಂತ ಅದನ್ನು ಉಪಾಸನೆ ಮಾಡಬೇಕು. ಹೀಗೆ ಉಪಾಸನೆ ಮಾಡಿದರೆ ಅದು ಈ ನಾನು ರಮಾಂತರ್ಗತ ಅಂತ ಏನು ಹೇಳ್ತಾ ಬಂದಿದ್ದೇನಲ್ಲ, ಈ ರಮಾಂತರ್ಗತ ಅಂತ ಅನ್ನೋದ್ರಲ್ಲಿ ಒಂದು ತಾರತಮ್ಯದ ದೃಷ್ಟಿಕೋನನೂ ಕೂಡ ಇದೆ. ಅದೇನು ಅಂದರೆ, ಹಿಂದೆ ಈ ತಾತ್ಪರ್ಯ ನಿರ್ಣಯದ ವಿವರಣೆ ಮಾಡುವಾಗ ಪುರುಷರಿಗೊಂದು ಬೇರೆ ತಾರತಮ್ಯ ಇದೆ ಅಂತ ಹೇಳಿದೆ, ಮತ್ತು ಸ್ತ್ರೀಯರಿಗೊಂದು ಬೇರೆ ತಾರತಮ್ಯ ಇದ್ದದನ್ನ ಮಧ್ವಾಚಾರ್ಯ ತಮ್ಮ ಶ್ಲೋಕದಲ್ಲಿ ಆಭಾಸಕೋತ್ರ ಪವನಃ, ಇದು ಪುರುಷರ ತಾತ್ಪರ್ಯ ತಾರತಮ್ಯ ಕ್ರಮ. ಆಭಾಸಕಾತ್ಮಥ ರಮ, ಇದು ಸ್ತ್ರೀಯರ ತಾರತಮ್ಯ. ಇದಲ್ಲದೆ ಇನ್ನೊಂದು ತಾರತಮ್ಯ ಇದೆ. ಅದೇನು ಅಂತಂದ್ರೆ ನ್ಯಾಯಸುಧಾದ ಮೂಲ ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನದಲ್ಲಿ ಒಂದು ಶ್ಲೋಕ ಆಚಾರ್ಯರು ಉದಾಹರಿಸಿದ್ದು, ಯಾವುದೋ ವೇದದ ಶ್ಲೋಕ ಅದು. ಛಾಯಾ ವಿಷ್ಣು ರಮಾತಸ್ಯ ಛಾಯಾಧಾತ ವಿಶೇಷಕವು. ಮೊದಲನೇ ವಾಕ್ಯ ಮಾತ್ರ ನಮಗೆ ಈಗ ನೆನಪಿದೆ, ಅಷ್ಟನ್ನೇ ಹೇಳ್ತೇನೆ. ಛಾಯಾ ವಿಷ್ಣೋ ರಮಾ, ವಿಷ್ಣುವಿಗೆ ಛಾಯಾ ಅಂದರೆ ಪ್ರತೀಕ ಅಂತ ಅರ್ಥ. ಯಾರು ಪ್ರತೀಕ? ಮೊದಲನೇ ಪ್ರತೀಕ ಯಾರು? ರಮ. ತಸ್ಯಾಹ ಛಾಯಾ ಧಾತ, ಆ ರಮಾದೇವಿಗೆ ಪ್ರತೀಕ ಯಾರು? ಬ್ರಹ್ಮ. ಅವನಿಗೆ ಪ್ರತೀಕರು ಯಾರು? ಈ ಮುಂದಿನವರೆಲ್ಲ, ಗರುಡ ಶೇಷ ರುದ್ರಾದಿಗಳೆಲ್ಲ ಅಂತ. ಹೀಗೆ ಅನುವ್ಯಾಖ್ಯಾನದ ಮೂಲ, ನ್ಯಾಯಸುಧಾದ ಮೂಲ ಅನುವ್ಯಾಖ್ಯಾನ ಏನಿದೆ ಅದರಲ್ಲಿ 3ನೇ ಅಧ್ಯಾಯದಲ್ಲಿ ಅತೇವ ಚೋಪಮಾ ಸೂರ್ಯಕಾಧಿಕರಣ, ಅತೇವ ಚೋಪಮಾ ಸೂರ್ಯಕಾಧಿಕರಣ ಬ್ರಹ್ಮಸೂತ್ರ, ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕರಣದಲ್ಲಿ ಆ ವಿಷಯ ವರ್ಣಿತ ಆಗಿದೆ. ಬಿಂಬೆರಣಿಪರಿ ಸ್ವೋತ್ತಮರು ಅಂತ ಇದೇ ಹರಿಕಥಾಮೃತಸಾರದಲ್ಲಿ 6ನೇ ಅಧ್ಯಾಯದಲ್ಲಿ ಕೂಡ ಬಂದಿತ್ತು. ನಮಗಿಂತ ಉತ್ತಮರೆಲ್ಲರೂ ಕೂಡ ನಮಗೆ ಬಿಂಬರೇ. ಹಾಗಾಗಿ ಮುಖ್ಯ ಪ್ರಾಣನಿಗೆ, ಬ್ರಹ್ಮನಿಗೆ, ಅವರಿಬ್ಬರಿಗಿಂತ ಉತ್ತಮವಾದಂಥ ಲಕ್ಷ್ಮೀದೇವಿ ಬಿಂಬಳು, ಅವಳಿಗೆ ಪರಮಾತ್ಮ ಬಿಂಬ. ಮುಖ್ಯ ಪ್ರಾಣಾಂತರ್ಗತ ರಮಾಂತರ್ಗತ ನಾರಾಯಣ ಅಂತ ಹೇಳಿದರೆ ಆ ನ್ಯಾಯಸುಧ ಅನುವ್ಯಾಖ್ಯಾನದಲ್ಲಿ ಹೇಳಿದಂಥ ತಾತ್ಪರ್ಯ ಕ್ರಮ ಏನಿದೆ ಅದನ್ನು ಅನುಸಂಧಾನ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕಾಗಿ ಅದನ್ನು ಹೇಳಬೇಕು ಅಂತ ನಾನು ಒಂದು ಅಭಿಪ್ರಾಯ ಪಡ್ತೇನೆ. ಯಾಕೆ ನಮ್ಮ ಆಚರಣೆದಲ್ಲಿ ತಪ್ಪಿ ಹೋಗಿದೆ ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ಹೌದು, ದಕ್ಷಿಣ ಅಂತ ಕೂಡ ಹಿಂದೆ ಪರಮಾತ್ಮನನ್ನೇ, ಈ ಲಕ್ಷ್ಮೀದೇವಿಯನ್ನ ಹರಿವಂಶದಲ್ಲೆಲ್ಲ ದಕ್ಷಿಣಾ ಶಬ್ದ ವಾಚ್ಯಳಾದವಳು, ಮತ್ತು ಅವಳು ಅತ್ಯಂತ ಶುದ್ಧವಾದಂಥ ಪ್ರತೀಕ, ಪರಮಾತ್ಮನಿಗೆ ಅತ್ಯಂತ ಬೇಕಾದಂಥ ಮಿತ್ರಮ್ಮೇ ಅನ್ನಂ ದಕ್ಷಿಣಾರಮ ಅಂತ ಪರಮಾತ್ಮನೇ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ, ಪರಮಾತ್ಮ ಹೇಳಿದ ಮಾತನ್ನ ತಾತ್ಪರ್ಯ ನಿರ್ಣಯದಲ್ಲಿ ಹರಿವಂಶದಲ್ಲೆಲ್ಲ ನಾವು ಹಿಂದೆ ಶ್ರವಣ ಮಾಡಿದ್ದೇವೆ. ಮೇ ಅನ್ನಂ ಮಿತ್ರಂ ದಕ್ಷಿಣ ಅಂತ ಹೀಗೆ ಅಲ್ಲಿ ಬಂದಂಥ ಶಬ್ದ ಅದು. ಆಕೆ ಯದ್ಭೂತಂ ಭವಚ್ಚ ಭವಿಷ್ಯಚ್ಚ ಇತ್ಯಾಚಕ್ಷತೆ ಅಕಾರ ತದೋತಪ್ರೋತಂ ಬೃಹದಾರಣ್ಯಕಂ. ಅವಳು ಸರ್ವಕ್ಕೂ ಆಧಾರಳಾದವಳು. ಇದೆಲ್ಲ ಬೃಹದಾರಣ್ಯಕ ಭಾಷೆಯಲ್ಲಿ ಬಂದಂಥ ಮಾತುಗಳಿವೆಲ್ಲ. ಹೀಗೆ ಎಲ್ಲ ಪ್ರತಿಮೆಗಳಲ್ಲೂ ಅತ್ಯಂತ ಶುದ್ಧವಾದಂಥ ಪ್ರತಿಮಾ ಮತ್ತು ಪರಮಾತ್ಮನಿಗೆ ಅತ್ಯಂತ ಬೇಕಾದದ್ದಿದು. ಈ ಚರಾಚರ ವಸ್ತುವಿನಲ್ಲೇ ಅವಳಷ್ಟು ಸದೃಶವಾದಂಥ, ಅವಳಷ್ಟು ಪ್ರಿಯವಾದಂಥ ವಸ್ತು ಪರಮಾತ್ಮನಿಗೆ ಯಾವುದೂ ಇಲ್ಲ ಅಂತ ಅಲ್ಲಿ ವರ್ಣನೆ ಬಂದಿತ್ತು. ನಚ ಬೃಹತಿ ಸಹಸ್ರಮಾನಿನೀಂ ದೇವೀಂ ವಿನಾ ಚೇತನ ಮಾತ್ರಸ್ಯ ಮುಖ್ಯ ಮಾತ್ರತ್ವ ವಿದ್ಯತೆ. ಬೃಹತಿ ಸಹಸ್ರಕ್ಕೆ ಅಭಿಮಾನಿ ದೇವತೆ ಅಂತ ಲಕ್ಷ್ಮೀದೇವಿನ ಹೊರತುಪಡಿಸಿ ಚೇತನಾತ್ಮಕವಾದ ಜಗತ್ತಲ್ಲೇ ಪರಮಾತ್ಮನಿಗೆ ಅಷ್ಟು ಪ್ರಿಯವಾದ ಮಿತ್ರವೇ ಯಾರೂ ಇಲ್ಲ. ವಾಯುವಿನ ಸ್ಥಾನ ಆಮೇಲೆ ನಾವು ಮುಖ್ಯ ಪ್ರಾಣಾಂತರ್ಗತ ಅಂತೇಳಿ ಲಕ್ಷ್ಮೀನಾರಾಯಣ ಅಂತೇಳಿ ಸುಮ್ಮನೆ ಆಗಿಬಿಡ್ತೇವೆ. ಆದರೆ ರಮಾಂತರ್ಗತ ಅಂತ ಸೇರಿಸ್ಕೊಂಡ್ಬಿಟ್ಟು ಇವೆಲ್ಲ ಉಪಾಸನೆ ಇದೆಲ್ಲ ಅನುಸಂಧಾನ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕಾಗಿ ಅದು ಬಹಳ ಯೋಗ್ಯ ಅಂತ ನನ್ನ ಅಭಿಪ್ರಾಯ.
ನಾನು ಈಗಾಗಲೇ ಸಂಧ್ಯಾವಂದನೆ ಮಾಡುವಾಗ, ದೇವ್ರ ಪೂಜೆ ಮಾಡುವಾಗ, ವೈಶ್ವರ್ಯವಾಗಲಿ ಮತ್ತೆ ಯಾವುದೇ ಉಪಾಸನ ಆಗಲಿ ಎಲ್ಲ ಕಡೆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಧರ್ಮಾಂತರ್ಗತ ಅಂತ ಹೇಳಿ ಒಂದು ರೂಢಿ ಮಾಡ್ಕೊಂಡಿದ್ದೇನೆ. ಇದು ಕಡ್ಡಾಯ ಅಲ್ಲದೆ ಇರ್ಬೋದು, ತಪ್ಪಂತ ಹೇಳಲಿಕ್ಕಂತೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾನು ಅನುವ್ಯಾಖ್ಯಾನದ ಆಧಾರ ಮತ್ತು ಛಲಾರಿ ವ್ಯಾಖ್ಯಾನದ ಆಧಾರ ಎಲ್ಲನೂ ತೋರಿಸಿ ಇದನ್ನ ಪ್ರತಿಪಾದನೆ ಮಾಡಿದ್ದೇನೆ. ಮತ್ತು ಇದನ್ನ ಇದೇ ವಿಷಯವನ್ನ ದೊಡ್ಡ ದೊಡ್ಡ ವಿದ್ವಾಂಸರು ಸನ್ಯಾಸಿಗಳಿಗೆಲ್ಲರೂ ಕೂಡ ತೋರಿಸಿದ್ದೀನಿ. ಅದು ನಿಮ್ಗೆಲ್ಲರೂ ನೆನಪಿದೆ. ಅದನ್ನು ನಮ್ಮ ವಿವಾಹದ ಆಮಂತ್ರಣ ಪತ್ರಿಕೆಯಲ್ಲೇ ರಮಾಂತರ್ಗತ ಅಂತ ಸೇರಿಸಿಬಿಟ್ಟಿದ್ದೆ. ಅದನ್ನು ದೊಡ್ಡ ದೊಡ್ಡ ವಿದ್ವಾಂಸರು ಸನ್ಯಾಸಿಗಳೆಲ್ಲ ನೋಡಿದರು, ಯೋಗ್ಯವಾಗಿದೆ ಅಂತ ಹೇಳಿದರು. ಹಾಗಾಗಿ ಅದನ್ನ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಮಾಂತರ್ಗತ ಅಂತ ಉಪಾಸನೆ ಮಾಡೋದೇನಿದೆ ಇನ್ನ ಅವರವ್ರಿಗೆ ಬಿಟ್ಟದ್ದು. ಇದು ಶುಕ್ರವಾರದ ದಿವಸ ಇವತ್ತು ಸಂಕರ್ಷಣ ಹರಿಕಥಾಮೃತಸಾರಕ್ಕೆ ವ್ಯಾಖ್ಯಾನ ಮಾಡಿದಂಥ ಸಂಕರ್ಷಣ ಒಡೆಯರ ಪುಣ್ಯ ದಿನ ಕೂಡ. ಇದಕ್ಕಿಂತ ಮಹತ್ವದ ದಿನ ಸಿಗಲಿಕ್ಕಿಲ್ಲ ಲಕ್ಷ್ಮೀದೇವಿ ವರ್ಣನೆ ಮಾಡಲಿಕ್ಕೆ. ಅದೊಂದು ಆಕಸ್ಮಿಕವಾಗಿ ಬಂದ ಯೋಗ ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ಆ 27ನೇ ಪದ್ಯ ಮುಕ್ತಾಯ ಆಗಿದೆ. ವಾರಿಜಾಸನ ವಾಯು ವೀಂದ್ರ ಉಮಾರಮಣ ನಾಕೇಶ ಸ್ಮರ ಅಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೆಯವರದಿ ತೋರಿಕೊಳ್ಳದೆ ಅನಿರುದ್ಧ ದೋಷ ವಿದೂರ ನಾರಾಯಣನ ರೂಪ ಶರೀರ ಮಾನಿಗಳಾಗಿ ಭಜಿಸುತ್ತ ಸುಖವ ಕೊಡುತ್ತಿಹರು. ಈ ಎಲ್ಲ ದೇವತೆಗಳು ಪುರುಷರ ದೇಹದಲ್ಲಿದ್ದಾರಂತೆ. ಅವ್ರ್ಯಾರು? ಬ್ರಹ್ಮ, ವಾಯು, ಗರುಡ, ಶಿವ, ಇಂದ್ರ, ಕಾಮ, ಅಹಂಕಾರಿಕ ಪ್ರಾಣ ಇವರೆಲ್ಲ ಪುರುಷರ ದೇಹದಲ್ಲಿ ಇದ್ದಾರೆ. ಹೇಗಿದ್ದಾರೆ? ಪರಮಾತ್ಮನ ರೂಪವನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಅವನೆಂಥವನು? ಅನಿರುದ್ಧ ದೋಷ ವಿದೂರ ಮತ್ತೆ ಕಣ್ಣು ಕಾಣಿಸಿದವನು. ಅವನನ್ನು ಉಪಾಸನೆ ಮಾಡ್ತಾ ಜೀವನಿಗೆ ಸುಖ ಕೊಡ್ತಾ ಇದ್ದಾರೆ. ಸ್ತ್ರೀ ದೇಹದಲ್ಲಿ ಯಾರಿದ್ದಾರೆ? ಸಿರಿ, ಸರಸ್ವತಿ, ಭಾರತಿ, ಸೌಪರ್ಣಿ, ವಾರುಣಿ, ಪಾರ್ವತಿ ಮುಖ್ಯರು ಇರುತಿಹರು ಸ್ತ್ರೀಯರೊಳಗೆ ಅಭಿಮಾನಿಗಳು ತಾವೆನಿಸಿ ಅರುಣವರ್ಣ ಶುಭಾಂಗ ಸಂಕರುಷಣ ಪ್ರದ್ಯುಮ್ನ ರೂಪಗಳ ಇರುಳು ಹಗಲು ಉಪಾಸನವ ಗೈಯುತಲಿ ಮೋದಿಪರು. ಮಹಾಲಕ್ಷ್ಮಿ, ಸರಸ್ವತಿ, ಭಾರತಿ, ಸೌಪರ್ಣಿ, ವಾರುಣಿ, ಪಾರ್ವತಿ ಮೊದಲಾದ ದೇವತೆಯರು ಸ್ತ್ರೀಯರೊಳಗೆ ಅಭಿಮಾನ ದೇವತೆಗಳು ಅಂತ ಅನಿಸ್ಕೊಂಡು ಪರಮಾತ್ಮನನ್ನು ಉಪಾಸನೆ ಮಾಡ್ತಿದ್ದಾರೆ. ಹೇಗೆ? ಅವನೆಂಥವನು? ಅರುಣವರ್ಣ, ಕೆಂಪಾದ ಬಣ್ಣ ಇದ್ದವನು. ಶುಭಾಂಗ, ಶಾಂತಿದ ಸೃಷ್ಟ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನ ಹೆಸರು ಬಂದಿದೆ. ಸಂಕರ್ಷಣ, ಪ್ರದ್ಯುಮ್ನ ಮೊದಲಾದ ರೂಪಗಳಿವೆ ಅವನಿಗೆ. ಅವನನ್ನು ಹಗಲಿರುಳು ಅವರು ಉಪಾಸನೆ ಮಾಡ್ತಾರೆ. ಕೃತಪ್ರತೀಕದಿ ಟಂಕಿ ಭಾರ್ಗವ ಹುತವಹ ಅನಿಲ ಮುಖ್ಯ ದಿವಿಜರು ತುತಿಸಿಕೊಳ್ಳುತ್ತಾ ಅಭಿಮಾನಿಗಳು ತಾವಾಗಿ ನೆಲೆಸಿದ್ದು ಪ್ರತಿ ದಿವಸ ಶ್ರೀ ತುಳಸಿ ಗಂಧಾಕ್ಷತೆ ಕುಸುಮ ಫಲ ದೀಪ ಪಂಚಾಮೃತದಿ ಪೂಜಿಪ ಭಕ್ತರಿಗೆ ಕೊಡುತಿಹರು ಪುರುಷಾರ್ಥ. ಕೃತಪ್ರತೀಕ ಸಾಲಗ್ರಾಮ ಅಲ್ಲ, ಕೆತ್ತಿ ಮಾಡಿದಂತಹ ಪ್ರತಿಮಾಗಳಲ್ಲಿ ಪರಮಾತ್ಮನ 2 ರೂಪಗಳು, ಒಂದು ಟಂಕಿ ಮತ್ತೊಂದು ಭಾರ್ಗವ. ಭಾರ್ಗವ ಅಂದ್ರೆ ಪರಶುರಾಮ. ಟಂಕಿ ಅಂದ್ರೆ ಈ ಟಂಕ ಅಂತ ಒಂದು ಆಯುಧ, ಕೆತ್ತಲಿಕ್ಕೆ ಪ್ರತಿಮಾಗಳನ್ನ ನಾಣ್ಯಗಳನ್ನ ಕೆತ್ತಲಿಕ್ಕೆ ಉಪಯೋಗ ಮಾಡುವಂತಹ ಒಂದು ಉಪಕರಣ. ಅದನ್ನು ಹಿಡಿದಂತಹ ಭಗವಂತನ ಒಂದು ರೂಪ ಅದು. ಮಾತೃಕಾನ್ಯಾಸದಲ್ಲಿ ಟಂಕಿನೇ ನಮಃ ಅಂತ ಅದ್ರ ಬಗ್ಗೆ ವರ್ಣನೆ ಇದೆ. ಭಾರ್ಗವ ಮತ್ತು ಟಂಕಿ ರೂಪದಿಂದ ಅವನಿದ್ದಾನೆ. ಮತ್ತು ಅವನನ್ನ ಅಗ್ನಿ, ವಾಯು ಮೊದಲಾದವರೆಲ್ಲ ಉಪಾಸನೆ ಮಾಡ್ತಿದ್ದಾರೆ, ಸ್ತೋತ್ರ ಮಾಡ್ತಿದ್ದಾರೆ. ತಾವು ಕೂಡ ಅಭಿಮಾನ ದೇವತೆಗಳಾಗಿ ಅಲ್ಲಿದ್ದು ನಾವು ಕೊಟ್ಟಂತ ತುಳಸಿ, ಗಂಧ, ಅಕ್ಷತೆ, ಪುಷ್ಪ, ಹಣ್ಣು, ದೀಪ, ಪಂಚಾಮೃತ ಇದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಭಕ್ತರಿಗೆ ಬೇಕಾದನ್ನು ಕೊಡ್ತಾರೆ. ನಗಗಳ ಅಭಿಮಾನಿಗಳೆನಿಪ ಸುರರು ಸಹಜಾಚಲಗಳಿಗೆ ಮಾನಿಗಳೆನಿಸಿ ಶ್ರೀ ವಾಸುದೇವನ ಪೂಜಿಸುತ್ತಲಿಹರು ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕದಿ ತಿಳಿದು ಪೂಜಿಸೆ ವಿಗಡ ಸಂಸಾರಾಬ್ಧಿ ದಾಟಿಸಿ ಮುಕ್ತರನ್ನು ಮಾಳ್ಪ. ಪರಮಾತ್ಮನ 4 ವಿಧವಾದ ಪ್ರತಿಮಾಗಳು, ಸ್ತ್ರೀ, ಪುರುಷ ಮತ್ತು ಸಹಜ ಪ್ರತಿಮಾ ಮತ್ತು ಆಹಿತ ಪ್ರತಿಮಾ. ಶಾಲಗ್ರಾಮ ಇದು ಸಹಜ, ಆಹಿತ ಪ್ರತಿಮಾ ಅಂದ್ರೆ ಕಲ್ಲು, ಲೋಹದ್ದು. ಪರ್ವತಗಳಿಗೆ ಅಭಿಮಾನಿಗಳಂಥ ದೇವತೆಗಳೆಲ್ಲ ಈ ಲೋಹದ ಮತ್ತು ಕಟ್ಟಿಗೆಯ, ಕಲ್ಲಿನ ಪ್ರತಿಮಾಗಳಲ್ಲಿ ಇದ್ದಾರೆ. ಆ ಪ್ರತಿಮೆಗಳ ಅಭಿಮಾನಿಗಳಾಗಿದ್ದಾರೆ. ನೋಡಿ, ನಾವು ಅಲ್ಲಿ ವಾಯು, ಲಕ್ಷ್ಮೀ ದೇವಂತ ಇಷ್ಟು ಮಾತ್ರ ಹೇಳಿದ್ರು, ಉದವರೆಲ್ಲ ಅಲ್ಲಿ ಇದ್ದೇ ಇದ್ದಾರೆ. ವಾಸುದೇವನನ್ನು ಅವರು ಪೂಜೆ ಮಾಡ್ತಿದ್ದಾರೆ. ಸ್ವಗತ ಭೇದ ವಿವರ್ಜಿತನವಂತಹ ಪರಮಾತ್ಮ ಇಂಥ 4 ಪ್ರತೀಕಗಳನ್ನು ಹೊಂದಿದ್ದಾನೆ ಅಂತ ನಾವು ತಿಳಿದುಕೊಂಡು ನಾವು ಉಪಾಸನೆ ಮಾಡಿದರೆ ಅವನು ನಮಗೆ ಈ ಸಂಸಾರದ ಬಂಧನವನ್ನು ದಾಟಿಸಿ ಮುಕ್ತರನ್ನಾಗಿ ಮಾಡ್ತಾನೆ ಆ ಪರಮಾತ್ಮ. ಆವ ಕ್ಷೇತ್ರಕ್ಕೆ ಪೋದರೆ ನಿನ್ನಾವ ತೀರ್ಥದಿ ಮುಳುಗಲೇ ನಿನ್ನಾವ ಜಪ ತಪ ಹೋಮ ಮದ್ದಾನ ಮಾಡಿ ಫಲವೇನು ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮ ಸ್ಥಾವರ ಜೀವರೊಳು ಪರಿಪೂರ್ಣನೆಂದರಿಯದಿಹ ಮಾನವನು. ಮನುಷ್ಯ ಸರಿಯಾಗಿ ತಿಳ್ಕೊಳ್ಳದಿದ್ರೇನು ಉಪಯೋಗ? ಜಡ ಚೇತನ ಪ್ರತಿಮಾಗಳಲ್ಲಿ
ಆತ ಪೂರ್ಣವಾಗಿದ್ದಾನೆ. ಅವನ ಶಕ್ತಿಗೆ ವ್ಯತ್ಯಾಸ ಇಲ್ಲ, ಎಲ್ಲ ಕಡೆ ಪರಿಪೂರ್ಣನಾಗೇ ಇದ್ದಾನೆ ಅಂತ ಈಗ ತಿಳ್ಕೊಳ್ಳದೆ ಇದ್ರೆ ಯಾರಿದ್ದಾನೋ ಜಗನ್ನಾಥ ವಿಠಲ ಇದ್ದಾನೆ. ಅದನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ, ಅದಕ್ಕಾಗಿ ಪಂಚಗೋಲಕ ಅಂತ ದಾಸರು ಹೇಳಿದ್ರು. ಅದು ನಮ್ಮ ಅಳತೆಗೆ ಸಿಗದೆ ಹೋದ್ರೆ 2ನೇ 3ನೇ ಮಾಡಿದೆ ಅಂತ ಹೇಳಿದೆ. ಹೆಚ್ಚು ಅಧಿಕಸ್ಯ ಅಧಿಕಂ ಫಲಂ, ಹೆಚ್ಚು ತತ್ವಾಭಿಮಾನ ದೇವತೆಗಳನ್ನ ನೆನಪು ಮಾಡ್ಕೊಂಡ್ರೆ ಹೆಚ್ಚು ಫಲ. ಅಂಥ ಮನುಷ್ಯ ಯಾವ ಕ್ಷೇತ್ರಕ್ಕೆ ಹೋದ್ರೇನು, ಅಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿದ್ರೇನು, ಜಪ ತಪ ಹೋಮ ಮಾಡಿದ್ರಿಂದ ಉಪಯೋಗವೇನು, ಈ ಅನುಸಂಧಾನವಿಲ್ಲದೆ ಅಂತ ದಾಸರು ಅದನ್ನ ಅನುಸಂಧಾನವಿಲ್ಲದೆ ಇದ್ದಂಥ ಉಪಾಸಕನನ್ನ ಹಾಸ್ಯ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ಹರಿಕಥಾಮೃತ ಸಾರದ ಧ್ಯಾನ ಪ್ರಕ್ರಿಯಾ ಸಂಧಿ ಅಂತಲೇ ಇದಕ್ಕೆ ಹೆಸರು. ಪರಮಾತ್ಮನ ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಉಪಾಸನೆ ಮಾಡಬೇಕು, ಹೇಗೆ ನಮಸ್ಕಾರ ಮಾಡಬೇಕು ಅಷ್ಟೇ. ಪರಮಾತ್ಮನ ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಯನ್ನ, ಪ್ರಾಣನನ್ನ ಮತ್ತು ಉಳಿದೆಲ್ಲ ದೇವತೆಗಳನ್ನ, ಗುರುಗಳನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದಂಥ ಸಂಧಿ ಅದು. ಅದರಲ್ಲಿ ಈ 32ನೇ ಪದ್ಯ, ಕೊನೆಯ ಪದ್ಯ, ಹರಿಕಥಾಮೃತ ಸಾರದ 334ನೇ ಪದ್ಯ ಅಲ್ಲಿಗೆ ಸಮಾಪ್ತ ಆಗಿದೆ. ಇದು ಇವತ್ತು ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡಿದಂಥ ಸಂಕರ್ಷಣ ಒಡೆಯರು, ಗೃಹಸ್ಥರಲ್ಲ, ಅವರು ಸನ್ಯಾಸಿಗಳು, ಕರ್ಮಪುಂಡಿ ಅಂತ ಅವರ ವೃಂದಾವನ ಅಲ್ಲಿದೆ. ಅವರ ಅಂತರ್ಯಾಮಿ ಆದಂತಹ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ರಮಾಂತರ್ಗತನಾದಂತಹ ಪರಮಾತ್ಮನಿಗೆ ಇದು ಅರ್ಪಿತ ಆಗಲಿ.